ಮತ್ತು ನಮಗಿಲ್ಲಿ ಕರ್ಕಿಲಿ ನಮಗೆ ಏನು ಜಮೀನು ತೋಟ ಅಂದರೆ ಬೇರೆ ಯಾವುದೂ ಇಲ್ಲ ನಮ್ಮ ಇದರಲ್ಲಿ. ನಾವು ಅವಲಂಬಿಸ್ಕೊಂಡಿದ್ದದ್ದು ಒಂದು ಯಕ್ಷಗಾನ, ಮತ್ತೊಂದು ಈ ಮದ್ದಲೆ ರಿಪೇರಿ, ಮತ್ತು ಈ ಗಣಪತಿ ಮೂರ್ತಿ ಮಾಡೋದು. ಕೊನೆಯೇ, ಮತ್ತೆಲ್ಲ ಮಾತೇ ಇಲ್ಲ. ಕೊನೆಯೇ ನಂದು ನನ್ನ ತಮ್ಮನ ನಂತರ ಕೊನೆಯೇ. ಮತ್ತು ನಾವು ನೋಡ್ರಿ ಈಗ ಯಾರು ಬರುವುದಿಲ್ಲ ಇದನ್ನು ಕಲೀಲಿಕ್ಕೆ. ಹೇಳಿದ್ರೆ ಮಗಾಡು ಹೋಗ್ಲಿ ಕಣ್ಣಂಗೆ ಆಗೋದು ಹೊರತು. ಮತ್ತೆ ಈಗ ಮತ್ತೆ ಆದಮೇಲೆ ಕೆಲಸ ಮಾಡೋರು ಯಾರು ಇಲ್ಲ. ಶ್ರೀಪ್ರಭಾ ಸ್ಟುಡಿಯೋದ ವೀಕ್ಷಕರಿಗೆಲ್ಲ ಹೃತ್ಪೂರ್ವಕ ಸ್ವಾಗತ. ನಾವು ಇವತ್ತು ಉತ್ತರ ಕನ್ನಡ ಹೊನ್ನಾವರದ ಕರ್ಕಿಯಲ್ಲಿದ್ದೇವೆ. ಕರ್ಕಿ ಎನ್ನುವುದು ಯಕ್ಷಗಾನದೊಂದಿಗೆ ಅವಿನಾಭಾವ ಸಂಬಂಧವನ್ನು ಹೊಂದಿದಂತಹ ಊರು. ಇಲ್ಲಿಯ ಭಂಡಾರಿಯವರ ಮನೆತನ ಯಕ್ಷಗಾನ ಮದ್ದಲೆ ವಾದನದಲ್ಲಿರಬಹುದು, ಚಂಡೆ ವಾದನದಲ್ಲಿರಬಹುದು, ಅಥವಾ ಚಂಡೆ ಮದ್ದಲೆಗಳ ಕಟ್ಟುವಿಕೆ ರಿಪೇರಿ ಕೆಲಸದಲ್ಲಿರಬಹುದು, ತುಂಬ ಪ್ರಸಿದ್ಧಿಯನ್ನು ಪಡೆದ ಮನೆತನ. ಇವತ್ತಿನ ದಿವಸದಲ್ಲಿ ಈ ಯಕ್ಷಗಾನ ಚಂಡೆ ಮದ್ದಲೆಯನ್ನು ಕಟ್ಟುವವರ ಸಂಖ್ಯೆ ತುಂಬ ಕಡಿಮೆ ಇದೆ. ಪ್ರಸ್ತುತ ಈ ಕೆಲಸವನ್ನು ಮಾಡುತ್ತಿರುವವರು ಕೂಡ ತುಂಬ ಸಂಕಷ್ಟದಲ್ಲಿದ್ದಾರೆ. ಯಕ್ಷಗಾನ ವೇದಿಕೆಯಲ್ಲಿ ನಾವು ಏನು ನೋಡುತ್ತೇವೆ, ಏನು ವಿಜೃಂಭಣೆಯನ್ನು ಕಾಣುತ್ತೇವೆ, ಅದರ ಹಿಂದೆ ಕೆಲಸ ಮಾಡುವಂತಹ ಈ ಕಸುಬುದಾರರು ಅಷ್ಟೇ ಹಿನ್ನೆಲೆಯಲ್ಲಿದ್ದಾರೆ, ಅಜ್ಞಾತವಾಗಿದ್ದಾರೆ. ಅವರ ಕೆಲಸದ ವೈಖರಿ ಹೇಗೆ, ಅದರ ಹಿಂದಿನ ಪರಿಶ್ರಮ ಏನು, ಅದಕ್ಕೆ ಯಾವೆಲ್ಲ ಅನುಭವಗಳು ಬೇಕು, ಅವರು ಆ ಅನುಭವಗಳನ್ನು ಹೇಗೆ ಪರಂಪರೆಯಿಂದ ಗಳಿಸಿಕೊಂಡು ಬಂದಿದ್ದಾರೆ. ಇವತ್ತಿಗೂ ಕರ್ಕಿಯ ಮುಚ್ಚಿಗೆ ಅಂತಂದರೆ ಯಾಕಷ್ಟು ಪ್ರಸಿದ್ಧ ಇದೆ, ಇವುಗಳನ್ನೆಲ್ಲ ತಿಳಿದುಕೊಳ್ಳುವ ಪ್ರಯತ್ನ ಮಾಡೋಣ ಬನ್ನಿ. ಮಂಜುನಾಥ ಭಂಡಾರಿ ಅವರಿಗೆ ನಮಸ್ಕಾರ. ನೀವು ಕರ್ಕಿಯ ಪ್ರಸಿದ್ಧ ಮನೆತನದವರು. ಈ ಯಕ್ಷಗಾನ ವಲಯದಲ್ಲಿ ಮದ್ದಲೆಗಾರರಾಗಿಯೂ ಕೂಡ ಗುರುತಿಸಿಕೊಂಡವರು. ಅಂದರೆ ಮದ್ದಲೆ ವಾದನದಲ್ಲಿ ಕೂಡ ನಿಮಗೆ ಒಳ್ಳೆಯ ಹೆಸರಿದೆ. ಮಧ್ಯದಲ್ಲಿ ಆರೋಗ್ಯ ಸಮಸ್ಯೆಯಾಗಿ ಬಿಟ್ಟಿದ್ದರೂ ಕೂಡ ಆ ಕರ್ಕಿಯ ಪರಂಪರೆಯ ಶೈಲಿಯ ಮದ್ದಲೆಗಾರಿಕೆ ನಿಮ್ಮದ್ದಾಗಿದೆ. ಈ ಮದ್ದಲೆ ವಾದನದಲ್ಲಿ ನೀವು ಯಾರಿಂದ ಕಲಿತೀರಿ, ನಿಮ್ಮ ಗುರುಗಳು ಯಾರು, ನೀವು ಸೇವೆ ಸಲ್ಲಿಸಿದಂತಹ ಮೇಳಗಳು ಯಾವುದು, ನಿಮಗೆ ಒಡನಾಡಿಯಾಗಿ ಅಚ್ಚುಮೆಚ್ಚಿನ ಭಾಗವತರಾಗಿ ಒದಗಿದವರು ಯಾರು, ಇತ್ಯಾದಿಗಳನ್ನು ನಾವು ಕೇಳಿ ತಿಳಿದುಕೊಳ್ಬೇಕು ಅಂತ ಬಯಸ್ತೇವೆ. ಮೇಳಕ್ಕೆ ಓದಿದ್ದು ಅಂದರೆ ನಮ್ಮ ತಂದೆಯವರು ಪ್ರಭಾಕರ್ ಭಂಡಾರಿ, ಗೊತ್ತದಿಲ್ಲ, ಪ್ರಭಾಕರ್ ಭಂಡಾರಿ, ಸತ್ಯನಾರಾಯಣ ಭಂಡಾರಿ, ನಮ್ಮ ಅಣ್ಣ ಗಜಾನನ ಭಂಡಾರಿ ಕಡೆ ನಾನು ಅಲ್ಲಿ ಇಡಗುಂಜಿ ಮೇಳದಾಗ ಫಸ್ಟ್ ಹೋದದ್ದು. ನಾನು ಅಂದರೆ ಸುಮಾರು 7ನೇ ಕ್ಲಾಸ್ ಮುಗಿದ ನಂತರ ತಂದೆಯವರೊಟ್ಟಿಗೆ ಮೇಳಕ್ಕೆ ಹೋದದ್ದೇ. ಫಸ್ಟ್ ಹೋದ್ದು ಇಡಗುಂಜಿ ಮೇಳ. ಅದೊಂದು 2 ವರ್ಷ 3 ವರ್ಷ ಇಡಗುಂಜಿ ಮೇಳದಲ್ಲಿ ಶಂಭು ಹೆಗಡೆಯರು, ಮಹಾಬಲ ಹೆಗಡೆಯರು ಎಲ್ಲ ಇದ್ದವಾಗ ಅವ್ರದ್ದೇ ಮೇಳ. ಅದರ ನಂತರ ಪೆರಡೂರಿಗೆ ಹೋಗಿದೆ. ಪೆರಡೂರಿಗೆ ಒಂದು 2 ವರ್ಷ ದುರ್ಗಪ್ಪ ಹುಡಿಗಾರರು, ದಾರೇಶ್ವರರು ಎಲ್ಲ ಇದ್ದವಾಗ ಒಂದು 2 ವರ್ಷ ಅಲ್ಲಿ ಹೋದೆ. ಕೊನೆಗೆ ಮಧ್ಯದಲ್ಲಿ ಮೇಳ ಸಮಸ್ಯೆಯಾಗಿ 1 ವರ್ಷ ಹಾಲಾಡಿ ಮೇಳಕ್ಕೆ ಹೋಗಿ. ಅದರ ನಂತರ ಸಾಲಿಗ್ರಾಮದಲ್ಲಿ ನಾನು ತಂದೆಯವರು ಒಟ್ಟಿಗೆ ಸುಮಾರು ವರ್ಷ ಇದ್ದರು. ಸುಮಾರು ಅಂದರೆ ಒಂದು 7 ವರ್ಷ ಸಾಲಿಗ್ರಾಮದಲ್ಲಿ ಇದ್ದೆ ನಾನು. ಒಂದು 3-4 ವರ್ಷ ತಂದೆಯವರು ಒಟ್ಟಿಗೆ ಇದ್ದೆ. ಅವ್ರಿಗೆ ಕೈ ನೋವು ಶುರು ಆಗಿ ಅದರ ನಂತರ ಅವಾಗ ಕಾಳಿಂಗನವ್ರೆಲ್ಲ ಇದ್ದರು. ಅವಾಗ ಕಾಳಿಂಗನವ್ರು ಒಟ್ಟಿಗೆ. ಅದರ ನಂತರ ತಂದೆಯವರಿಗೆ ಆರೋಗ್ಯ ಸಮಸ್ಯೆ ಆಯಿತು. ಆಗ ಪ್ರಧಾನ ಮದ್ದಲೆ ವಾದಕರಾಗಿ ಪ್ರಭಾಕರ್ ಭಂಡಾರಿ ಅವರು. ನಾನು ಅವರ ಒತ್ತು ಮೊದಲಿಗೆ ಇದ್ದೆ. ಕಾಳಿಂಗನವ್ರು ಇದ್ದರು ಅವಾಗ. ಅವರು ಮೇಳ ಬಿಟ್ಟರು. ಅವಾಗ ಮೇಳ ಬಿಟ್ಟು ಅದೇ ಟೈಮಲ್ಲಿ ನೌಡ್ರು ತೀರು ಹೋಗ್ಬಿಟ್ರು. ಕಾಳಿಂಗನವ್ರು ತೀರು ಹೋಗ್ಬಿಟ್ರು. ಅದರ ನಂತರ ಮತ್ತೊಂದು 3 ವರ್ಷ 4 ವರ್ಷನೋ ಸಾಲಿಗ್ರಾಮದಲ್ಲೇ ವಿದ್ವಾನ್ ಗಣಪತಿ ಭಟ್ರು ಮತ್ತು ನಾರಾಯಣ ಶಬ್ರಾಯರು, ಯಾಜಿ, ಕೊಂಡದ ಕುಳಿ ಒಳ್ಳೊಳ್ಳೆ ಕಲಾವಿದರು. ಆಟನೂ ಹಾಗೆ ಆಗ್ತಿತ್ತು. ಭಾರಿ ಖುಷಿ ಆಗ್ತಿತ್ತು. ಇಷ್ಟು ಅದರ ನಂತರ ಕೊನೆಗೆ ಸ್ವಲ್ಪ ಮೇಳದಲ್ಲೇ ನನಗೆ ಏನೋ ಒಂದು ಸಮಸ್ಯೆ ಆಗಿ ಅದೆಲ್ಲ ಏನು ಬೇಡ ಅದು. ನಾನು ಮೇಳ ಬೇಡ, ಈ ದಂಧೆನೇ ಬೇಡ,
ಆಮೇಲೆ ಈ ಮದ್ದಲೆ ರಿಪೇರಿ ಕೆಲಸನೇ ಮಾಡುವಾಗ ಮೇಳ ಬಿಟ್ಬಿಟ್ರೆ ತಂದೆಯವ್ರಿಗೂ ಆರಾಮಿಲ್ಲ ಆಯಿತು, ಹೀಗಾಗಿ ಮೇಳ ಬಿಟ್ಟು ಅದರ ನಂತರ ಮತ್ತೆ ಯಕ್ಷಗಾನಕ್ಕೆ ಹೋಗಲೇ ಇಲ್ಲ. ಲಾಸ್ಟ್ ಎಲ್ಲಾದರೂ ಹಿಂಗೆ ಇಲ್ಲಿ ಊರ ಕಡೆಗೆ ಸಂಘದ್ದು ಇಡುಗುಂಜಿ ಮೇಳದಲ್ಲಂತೂ ನಿಬ್ಬೂರರು, ಕೆಪ್ಪೆಕೆರೆಯವರು, ಮಾಬಲೇಗೌಡರು, ಶಂಭು ಹೆಗಡೆಯವರು, ಅವಾಗ ನಾವು ಒಡನಾಟ ಅಂದರೆ ಮತ್ತು ಅಲ್ಲಿ ಆಟನೂ ಹಾಗೆ, ಪ್ರೇಕ್ಷಕರು ಹಾಗೆ, ಏನು ಆಟ ಅವಾಗ ಭಯಂಕರ ಖುಷಿ ಕೊಟ್ಟದ ಮೇಳ ಅವಾಗ. ಕೊನೆಗೆ ಈಗ ನಾವುಡ್ರು ಇದ್ದಾವಾಗಲೂ ಹೊಸ ಪ್ರಸಂಗ ಎಲ್ಲ ಇತ್ತು ಅವಾಗ, ಚಲೋನೇ ಇತ್ತು ಅವಾಗಲೂ. ಅದ್ರ ನಂತರ ಈಗೆಲ್ಲ ಈಗಿನ ಜನಕ್ಕೆ ಬೇಕಾಗೋ ಥರ ಯಕ್ಷಗಾನ ನಡೀತಾ ಅದು ಈಗಿನ ಅಭಿರುಚಿಗೆ. ಹೌದು, ಈಗಿನ ಪ್ರೇಕ್ಷಕರು ಹಾಗೆ ಕಲಾವಿದರಿಗೂ ಏನು ಮಾಡೋಂಗಿಲ್ಲ, ಗತಿ ಇಲ್ಲ ಅವ್ರಿಗೆ, ಏನು ಮಾಡೋದು. ಹೌದು, ಕಲೆಕ್ಷನ್ ದೃಷ್ಟಿಲಿ ಬೇಕು, ಬೇಜಾರಾಗ್ತದೆ. ಈಗ ಮೇಳದ ಪರಿಸ್ಥಿತಿ ಎಲ್ಲ ನೋಡಿದ್ರೆ ನಾವೆಲ್ಲ ದುಡಿದ್ದು ನಮ್ಮ ಹೊಟ್ಟೆಪಾಡಿಗೂ ಅದೇ ದಂಧೆನೇ, ನಾವು ಅದು ಬದುಕದ್ದೇ ಅದರಲ್ಲಿ. ನಮ್ಮ ಇವತ್ತಿನ ವಿಡಿಯೋದ ಪ್ರಧಾನ ಲಕ್ಷ್ಯ ನಿಮ್ಮ ಈ ಮದ್ದಲೆ ಮತ್ತು ಚಂಡೆಯ ಕಟ್ಟೋಣ, ಅಂದರೆ ಮುಚ್ಚಿಗೆ ಮಾಡುವಿಕೆಯ ನಿಮ್ಮ ಕಸುಬು ಏನಿದೆ ಅದು ಇವತ್ತು ಯಕ್ಷಗಾನದಲ್ಲಿ ತುಂಬ ನೇಪಥ್ಯದಲ್ಲಿರುವಂತಹ ಕಲೆ. ಇವತ್ತು ಹಿಮ್ಮೇಳದವರಿರಲಿ ಮುಮ್ಮೇಳದವರಿರಲಿ ನಿಜವಾಗಿ ಈ ಕಸುಬು ಮಾಡುವವರನ್ನ ಸ್ಮರಿಸಿಕೊಂಡು ರಂಗಸ್ಥಳಕ್ಕೆ ಏರಬೇಕು, ಆ ಪರಿಸ್ಥಿತಿ ಇದೆ. ಯಾಕಂದರೆ ಈ ಕಸುಬು ಮಾಡುವವರೇ ಇಲ್ಲ, ಆ ಪರಿಸ್ಥಿತಿ ಇದೆ. ಅದಕ್ಕೆ ಇದನ್ನೊಂದು ದಾಖಲೀಕರಣ ಮಾಡಬೇಕು. ನೀವೆಲ್ಲ ಈ ರಂಗದ ಹಿಂದೆ ಕುಳಿತು ಏನು ಪರಿಶ್ರಮ ಪಡ್ತಾ ಇದ್ದೀರಲ್ಲ ಅದನ್ನು ಜನಕ್ಕೆ ಪರಿಚಯಿಸಬೇಕು ಎನ್ನುವ ಉದ್ದೇಶದಿಂದಲೇ ನಾವು ಬಂದದ್ದು. ಈ ಕರ್ಕಿ ಅಂತಂದರೆ ನಿಜವಾಗಿ ಯಕ್ಷಗಾನದ ಪ್ರಾತಿನಿಧಿಕ ಊರು. ಇಲ್ಲಿ ಹಾಸ್ಯಗಾರರ ಮೇಳ ಇರಬಹುದು ಅಥವಾ ಕರ್ಕಿಯ ಭಂಡಾರಿಯವರ ಮನೆತನ ಇರಬಹುದು, ಯಕ್ಷಗಾನದ ಚಂಡೆ ಮದ್ದಲೆ ವಾದನದಲ್ಲಿರಬಹುದು ಅಥವಾ ಈ ಕಟ್ಟೋಣದಲ್ಲಿರಬಹುದು. ಎಲ್ಲರೂ ಸ್ಮರಿಸುವುದು ಕರ್ಕಿಯ ಊರನ್ನು, ಭಂಡಾರಿಯ ಮನೆತನವನ್ನು. ಈ ಕಸುಬು ನಿಮಗೆ ಒಲಿದದ್ದು ಹೇಗೆ? ನಿಮಗೆ ಇದರಲ್ಲಿ ಹೆಚ್ಚಿನ ಆಸಕ್ತಿ ಮೂಡುವುದಕ್ಕೆ ಕಾರಣಗಳೇನು? ಕಾರಣ ಅಂದರೆ ಈ ಮದ್ದಲೆ ಏನು ಕಟ್ಟು ಕೆಲಸ ಮಾಡ್ತೀವಿ ಅದು ನಮ್ಮ ಅಜ್ಜನ ಕಾಲದಿಂದನೂ ಬಂದಿದ್ದು. ಅಜ್ಜನ ನಂತರ ನಮ್ಮ ತಂದೆಯವರು, ಅದರ ನಂತರ ನಾನು. ಮತ್ತು ನಮಗಿಲ್ಲಿ ಕರ್ಕಿಲಿ ನಮಗೆ ಏನು ಜಮೀನು ತೋಟ ಅಂದರೆ ಬೇರೆ ಯಾವುದೂ ಇಲ್ಲ ನಮ್ಮ ಇದರಲ್ಲಿ. ನಾವು ಅವಲಂಬಿಸ್ಕೊಂಡಿದ್ದದ್ದು ಒಂದು ಯಕ್ಷಗಾನ, ಮತ್ತೊಂದು ಈ ಮದ್ದಲೆ ರಿಪೇರಿ, ಮತ್ತು ಈ ಗಣಪತಿ ಮೂರ್ತಿ ಮಾಡೋದು. ಇದನ್ನು ನಮ್ಮ ತಂದೆಯವರು ಈ ಏನು ಅಜ್ಜ ಕಟ್ಟದ್ದೆಲ್ಲ ನಾವು ನೋಡಲಿಲ್ಲ. ಆಚೆ ನಮ್ಮ ತಂದೆಯವರು ಅಜ್ಜನ ಹತ್ರ ಕಲಿತದ್ದಿರ್ಬೋದು, ತಂದೆಯವ್ರನ್ನ ನೋಡಿ ನಾನು ಮಾಡೋದು ಈ ಕೆಲಸ. ಮತ್ತು ನಾವು ಯಕ್ಷಗಾನದಲ್ಲಿ ಮೊದಲೇಗಾರಿಕೆಯಲ್ಲಿ ಎಷ್ಟು ನಮಗೆ ಶ್ರದ್ಧೆ ಇತ್ತ ಅಷ್ಟೇ ಪ್ರೀತಿ ಇದ್ರ ಮೇಲೂ ಇದೆ. ಅಷ್ಟೇ ಪ್ರೀತಿ ಅದು. ಈಗ ನಮಗಿದು ಚರ್ಮ ಅಥವಾ ಒಂದೊಂದು ಸಲ ಕಚ್ಚಿ ಎಳೆಬೇಕಾಗ್ತದೆ ಚರ್ಮ, ಅವಾಗ ಅದ್ರ ಮೇಲೆ ಬೇಜಾರಿಲ್ಲ. ಒಂದೊಂದು ಜಾಗದಲ್ಲಿ ಕಚ್ಚಿ ಎಳೆಬೇಕು ಅಂದರೆ ಅದರ ಮೇಲೆ ಅಷ್ಟು ಶ್ರದ್ಧೆ. ಅದು ಹೇಸಿಗೆ ಆಗ್ತದೆ ಆ ಥರ ಏನಿಲ್ಲ. ಅದು ತಂದೆಯವರಿಂದನೇ ಬಂದದ್ದು ಇದು. ಆದರೆ ಈ ಮದ್ದಲೆ ರಿಪೇರಿ ಹೇಳೋದು ಅದು ಹೆಚ್ಚಾಗಿ ಯಕ್ಷಗಾನದ ಮದ್ದಲೆ ಬಾರಿಸುವವರೇ ಮಾಡಿದ್ರೆ ಭಾಳ ಚಲೋ. ಅಂತೇಕೆಂದರೆ ಒಂದನೇದಾಗಿ ಆ ಸ್ವರ ಹೇಗಿರಬೇಕು ಅವ್ರಿಗೆ ಗೊತ್ತಿರ್ತದೆ. ಶ್ರುತಿ ಜ್ಞಾನ ಇರಲೇಬೇಕು ಈ ಮದ್ದಲೆ ರಿಪೇರಿ. ಅದು ಪ್ರತಿಯೊಬ್ಬರು ಈ ತಬಲಾ ರಿಪೇರಿ ಮಾಡುವವರಿಗೂ ಅಂತೂ ಯಕ್ಷಗಾನ ಯಾವ ಚರ್ಮದ ವಾದ್ಯದವ್ರಿಗೆ ಶ್ರುತಿ ಜ್ಞಾನ ಇರಲೇಬೇಕು. ಏನು ಕಟ್ತಾರ ಅದನ್ನು ಶ್ರುತಿ ಜ್ಞಾನ ಇರಲೇಬೇಕು. ಅದಕ್ಕೆ ಭಾಳ ಕಷ್ಟದ ಕೆಲಸ. ಕಷ್ಟ ಅಂದರೆ ಈಗ ನಾವು ಮಾಡೋದೆಲ್ಲ ಸರಿ ಆಗೇ ಬಿಡ್ತದೆ, ಹೇಳಕ್ಕೆ ಬರೋದಿಲ್ಲ. ಒಂದು ಮುಚ್ಚಿಗೆ ಮಾಡಿದ್ರೆ ಸ್ವರ ಆಗ್ತದೆ, ಒಂದೊಂದು ಸ್ವರನೇ ಆಗೋದಿಲ್ಲ. ಅದು ಗೊತ್ತಾಗೋದು ಯಾವಾಗ ಲಾಸ್ಟ್ ನಾವು ಮುಗಿಯುವಲ್ಲಿವರೆಗೂ ಅದು ನಮಗೆ ಸ್ವರ ಆಗ್ತದೆ ಇಲ್ಲವಾಳ ಗೊತ್ತೇ ಆಗೋದಿಲ್ಲ. ಒಂದು ಅರ್ಧ ಕರ್ಣ ಹಾಕಿದ ಮೇಲೆ ಸ್ವಲ್ಪ ಗೊತ್ತಾಗ್ತದೆ. ಇದು ಕೊನೆಗೆ ಸ್ವರ ಆಗ್ಬೋದು ಒಂದು ನಮ್ಮ ಮನಸ್ಸಿನಲ್ಲಿ ಇರ್ತದೆ, ಕೊನೆಗೆ ಆಗೋದೇ ಇಲ್ಲ. ಅದರಲ್ಲಿ ತುಂಬ ಲಾಸ್ ಆಗ್ತದೆ ನಮಗೆ. ಅಂತಕ್ಕೆಂದರೆ ಇಡೀ ಮುಚ್ಚಿಗೆ ಆಗಿ ರೆಡಿ ಆಗುವಲ್ಲಿವರೆಗೂ ಇದು ಚಲೋ ಆಗ್ತದೆ ಇಲ್ವಾಳೆ ಗೊತ್ತಾಗೋದಿಲ್ಲ. ಅವಾಗ ಅದನ್ನು ನಾವು ನಿಮಗೆ ಕೊಡೋ ಮನಸ್ಸು ಬರುವುದಿಲ್ಲ. ಅದನ್ನು ಇದು ಸ್ವರ ಆಗಲಿಲ್ಲ, ನಮಗೆ ಇಷ್ಟನೇ ಇಲ್ಲ. ಅದು ನಮಗೆ ಲಾಸ್ ಅಂತೂ ಪಕ್ಕ ಆಗೋದು. ಅಂದರೆ ಪ್ರತಿಯೊಂದು ರೆಡಿ ಆದಮೇಲೆ ಅದು ಗೊತ್ತಾಗೋದು. ಹೆಚ್ಚಾಗಿ ತಬಲನೂ ಹಾಗೆ ಇರ್ಬೋದು ಹೆಚ್ಚಾಗಿ. ಆಗ ಮುಚ್ಚಿಗೆಗೆ ಮಾಡಿದ ಹಣ ಮತ್ತು ನಿಮ್ಮ ಶ್ರಮ. ಹೌದು, ಒಬ್ಬರಿಗೆ ಈಗ ನೀವೊಂದು ಮೊದಲೇ ರಿಪೇರಿಗೆ ತಗೊಂಡು ಬಂದರೆ ನಾವು ಪ್ರತಿಯೊಂದನ್ನು ಒಳ್ಳೇದು ಮಾಡಬೇಕೊಳ್ಳೇ ಇರ್ತದೆ.
ಆದರೆ ಅದನ್ನು ಮಾಡ್ತರು, ಮಾಡಿದ ಮೇಲೆ ಅದು ನಿಮಗಾಗಿ 2-3 ಮುಚ್ಚಿಗೆ ಮಾಡೋದು ಇರ್ತದೆ. ನಾವು ಈಗ ಒಂದು ಚರ್ಮ ಸ್ವರ ಆಗಲಿಲ್ಲ, ಅದರ ನಂತರ ಮತ್ತೊಂದು ಚರ್ಮ ಹಾಕಿ ಮಾಡೋದು, ಅದು ಸ್ವರ ಆಗೋದಿಲ್ಲ. ಅಂದರೆ ನಮಗದು ಕೊಡ್ಲಿಕ್ಕೆ ಮನಸ್ಸು ಬರುವುದಿಲ್ಲ. ಅದಕ್ಕೆ ಕಾರಣ ಎಂಥದ್ದು ಕೇಳಿದ್ರೆ ನಾವು ಮೊದಲೇಗಾರರಾದ್ದರಿಂದ. ಈಗ ಅದು ಏನು ಮೊದಲೇ ಏನು ಯಾರು ಬಾರಿಸೋದಿಲ್ಲ ಅವರು ರಿಪೇರಿ ಮಾಡಿದ್ರೆ ಅದರ ಜ್ಞಾನ ಅಂದರೆ ಅವ್ರಿಗೆ ಅಂದರೆ ಆ ಮೊದಲೇ ಅದು ಸ್ವರ ದೊಡ್ಡ ಇರಲಿ, ಇನ್ನೊಂದು ಮೊದಲೇ ಭಾಳ ಸ್ವರ ದೊಡ್ಡ ಆಗಿಬಿಡ್ತದೆ. ಅದಲ್ಲ ಅದಕ್ಕೊಂದು ವಜನೆಗಳಿರ್ತದೆ ಆ ಮೊದಲೇ. ಈಗ ನೀವು ಮೊದಲೇ ಬಾರಿಸೋರು ನಿಮಗೆ ಗೊತ್ತಿರ್ತದೆ. ಅದು ಆ ಕೈ ಹೊಡೆದ ಮೇಲೆ ಅದಕ್ಕೊಂದು ಗಂಡು ಸ್ವರ ಆಳಿರ್ತದೆ ಆ ಮೊದಲಿಗೆ. ಅದು ಬಂದನಕ್ಕೂ ಬಾರಿಸೋಕೆ ಖುಷಿ ಆಗೋದಿಲ್ಲ. ಬರೀ ದೊಡ್ಡ ಆವಾಜ್ ಆಗಿಬಿಟ್ರೆ ಪ್ರಯೋಜನ. ಈ ತಬಲಾದಲ್ಲಿ ಕೆಲವು ಮುಚ್ಚಿಗೆ ಹಾಗೆ, ಈ ತಬಲಾ ಮುಚ್ಚಿಗೆ ಏನು ಮಾಡ್ತಾರೆ, ಅದೇ ಚರ್ಮ ನಾವು ಮೊದಲೇಗೆ ಹಾಕಿದ್ರೆ ಸಿಕ್ಕಾಪಟ್ಟೆ ದೊಡ್ಡ ಆವಾಜ್ ಆಗ್ತದೆ, ಆದರೆ ಅದಕ್ಕೆ ಜೀವ ಇರೋದಿಲ್ಲ. ಅದಕ್ಕೆ ಈ ಮೊದಲೇಲಿ ಮಹತ್ವ ಅದೇ, ಮೊದಲೇ ಕಟ್ಟಿದ್ರೆ. ಈ ಮದ್ದಲೆ ಮತ್ತು ಚಂಡೆ ಕಟ್ಟುವಿಕೆಯಲ್ಲಿ ನಿಮಗೆ ಪ್ರಧಾನವಾಗಿ ಬೇಕಾಗುವ ಕಚ್ಚಾ ಸಾಮಗ್ರಿ ಅಂತಂದರೆ ಚರ್ಮ. ನಮಗೆ ಅದಕ್ಕೆ ಆಯುಧ ಏನು ಬೇಕಾಗುವುದಿಲ್ಲ. ಅದಕ್ಕೆ ಹೆಚ್ಚು ಖರ್ಚು ಮಾಡೋದು ಏನು, ಒಂದು 500 ರೂಪಾಯಿ ಇದ್ದರೆ ಬೇಡ, ಒಂದು 1000 ಹಿಡೀರಿ. ಈ ಥರದ್ದೊಂದು ರಿಂಗು, ಇದು ಒಂದು 2-3 ಥರ ಮಾಡ್ಕೊಳ್ಬೇಕು. ಅಂದರೆ ಅದಕ್ಕೆ ಹೇಗೆ ಕೇಳಿದ್ರೆ, ಈಗ ಇಲ್ಲಿ ಇದು ಒಂದು ಕಲಿಸಿ, ಈಗ ಬಲದ ಮುಚ್ಚಿಗೆ ಮಾಡಬೇಕೊಳ್ಳಾದ್ರೆ ಇದು ಹಾಯ್ಕೊಂಡು ನಾವು ಅಂದರೆ ಇದಕ್ಕೆ ಕಟ್ಟೋಕ್ಕೆ ಬರುವುದಿಲ್ಲ. ಅದು ಇದನ್ನ ಟೈಟ್ ಮಾಡ್ಕೊಳ್ಳೋದು, ನಟ್ಟು ಟೈಟ್ ಮಾಡ್ಕೊಂಡು ಇಲ್ಲಿ ಸುದ್ದಿ ಅದು ಮುಚ್ಚಿಗೆ ಮಾಡೋದು. ಇದಕ್ಕೆ ನಮಗೆ ಖರ್ಚಿಲ್ಲ ಹೆಚ್ಚು, ಎಷ್ಟು ಭಾಳ ಖರ್ಚು ಹಾಕಬೇಕೊಳ್ಳಿಲ್ಲ. ಅಲ್ಲಿ ಮೇನಿದ್ರೆ ಚರ್ಮಕ್ಕೆ ಖರ್ಚು. ಅದೇ ಇವತ್ತಿನ ದಿವಸದಲ್ಲಿ ಚರ್ಮವನ್ನು ಒಟ್ಟು ಮಾಡುವುದು ಬಹುಶಃ ನಿಮಗೆಲ್ಲ ತುಂಬ ಕಷ್ಟದ ಕೆಲಸ. ನಮಗೆ ಎದ್ರ ಮೇಲೆ ಈಗ ಮದ್ದಲೆ ಕಟ್ಟು ಮೇಲೆ ಏನು ಶ್ರದ್ಧೆ ಇತ್ತ, ನಮಗೆ ಅದ್ರ ಚರ್ಮ ಸಿಗದೆ ಅದ್ರ ಮೇಲೆ ಆಸಕ್ತಿ ಹೋಗ್ಬಿಟ್ಟದೆ. ನಿಜವಾಗಿ ನನಗಂತೂ ಸ್ವಲ್ಪನೂ ಆಸಕ್ತಿ ಇಲ್ಲ. ಯಾಕೆ ಕೇಳಿದ್ರೆ ಅದು ನಿಮಗೆ ಖುಷಿ ಆಗುವಂಗೆ ಮಾಡಿಕೊಡೋಕೆ ಆಗೋದಿಲ್ಲ ನಮ್ಮ ಹತ್ರ. ಈಗ ಹಾಗೆ ಹೇಳಿ, ಒಂದು ನಮ್ಮ ಊರು ಚರ್ಮ ಅಂದರೆ ಈ ಗಾಂಟಿ ಚರ್ಮ, ನಾವು ಒಂದು ಆಕಳು ಕರುವಿಂದ ಆಕಳದ್ದು ಬರುವುದಿಲ್ಲ, ಅದಕ್ಕೆ ದಪ್ಪ ಬಂದು ಹೋಗ್ತದೆ. ಮತ್ತು ಅದಕ್ಕೆ ಆವಾಗ ಕೊಬ್ಬಿನ ಅಂಶ ಜಾಸ್ತಿ ಆಗ್ತದೆ ಅದಕ್ಕೆ ದೊಡ್ಡ ಆದಮೇಲೆ. ಈ ಕರುವಿಂದಾದರೆ ಅದು ಒಂದು ಬಲದ ಜೀವಗಳು ತುಂಡೋಳಿ, ಈಗ ನಾವೇನು ಈ ಕರ್ನ ಹಾಕ್ತಾರೆ ಈ ಚರ್ಮ ಅದಕ್ಕೆ ಜೀವಗಳ ತುಂಡು ಅಂತ ಹೇಳ್ತೇವೆ. ಅಂದರೆ ಪೀಸು, ಅದೊಂದು ಪೀಸು. ಅದು ಒಂದು ಕರುವಿನ ಚರ್ಮ ಸಿಕ್ಕಿದ್ರೆ ಅದರಲ್ಲಿ ಹೆಚ್ಚು ಅಂದ್ರೆ 4 ಪೀಸು, ಒಂದು ಈ ಸೈಜಿಂದು ಒಂದು 4 ಪೀಸ್ ತೆಗೋಬಹುದು ಅಷ್ಟೇ. ಅದ್ರ ಕೆಳಗಡೆ ಬರುವುದಿಲ್ಲ. ಅದು ಇಂತಿಂಥ ಜಾಗದ್ದು ತೆಗೆದುಕೊಳ್ಳ ಅದೇ. ಅದು ಒಂದು ಚರ್ಮ ಒಂದು ಮುಚ್ಚಿಗೆ ಮಾಡಿ, ಅದಕ್ಕೆ ನಾವು ಮುಚ್ಚಿಗೆ ಮಾಡಿ ಕರ್ನ ಹಾಕಿ ಅದು ಸ್ವರ ಆದರೆ ಅದು 4 ಚರ್ಮನೂ ಸ್ವರ ಆಗ್ತದೆ. 4 ಮುಚ್ಚಿಗೆನೂ ನಾವು ಇದನ್ನು ಚಲೋ ಸ್ವರ ಮಾಡಿಕೊಡ್ತೇ ಹೇಳಿ ಅಷ್ಟು ಧೈರ್ಯ. ಮತ್ತೊಂದು ಅದೇ ಸೈಜಿನ ಚರ್ಮ ನಮಗೆ ಸಿಕ್ಕಿಬಿಟ್ರೆ ಇದು ಒಳ್ಳೆ ಚರ್ಮ ನಮಗೆ ಕಣ್ಣಿಗೆ ಕಾಣ್ತದೆ, ಆದರೆ ಅದು ಮುಚ್ಚಿಗೆ ಮಾಡಿದ್ರೆ ಸ್ವರನೇ ಆಗೋದಿಲ್ಲ. ಅದಷ್ಟು ಚರ್ಮ ಹೊತ್ತಾಕೋದು ಅಂದರೆ ಬೇರೆ ಒಳಗಡೆ ಬೇರೆ ಅಥವಾ ಈ ಥರ ಈ ನಾವು ಎಡದ ಕಟ್ಟುಗಳು ಮಾಡ್ತೀವಿ, ಇದಕ್ಕೆ ಹೀಗೆ ಪೀಸ್ ಮಾಡಿ ಕಟ್ಟೋದು ಅಂಥದ್ದಕ್ಕೆ ಉಪಯೋಗಿಸೋ ಬಿಟ್ಟರೆ ಮುಚ್ಚಿಗೆಗೆ ಬರುವುದಿಲ್ಲ. ಅದೇ ಇವತ್ತಿನ ಕಾನೂನಿನ ಕಟ್ಟಳೆಯಲ್ಲಿ ನಮ್ಮ ಭಾಷೆಯಲ್ಲಿ ನಾವು ಗಾಂಟಿ ಚರ್ಮ ಅಂತ ಏನು ಹೇಳ್ತೇವಲ್ಲ, ಅದೇನು ಸಿಗುವುದಿಲ್ಲ. ಮುಚ್ಚಿಗೆ ಮಾಡಬೇಕು ಅಂತಂದ್ರೆ ನೀವು ಚರ್ಮ ಹಾಕಿದ್ರಿ ಎಲ್ಲಿಂದ ಹೇಗೆ ತಂದ್ಕೊಳ್ತೀವಿ? ಭಾಳ ಕಷ್ಟ ನಿಜವಾಗಿ. ನಮ್ಮಲ್ಲಿ ಭಾಳ ಜನ ಇಲ್ಲಿ ಹೊಳೆಗೆದ್ದೇಳಿ ಇಲ್ಲೇ ಹತ್ತಿರ ಇಲ್ಲಿ ಧಾರೇಶ್ವರ ಇಲ್ಲಿ ಕುಮಟದಿಂದ ಮಧ್ಯ ಆಗ್ತದೆ, ಅಲ್ಲೂ ಮಾಡ್ತಿದ್ರು. ಅಲ್ಲಿ ಮಾಡೋದಿಲ್ಲ. ಈಗ ಮಿರ್ಜನ್ನಲ್ಲೂ ಮಾಡ್ತಿದ್ರು. ಮಿರ್ಜನ್ ಅಂದರೆ ಕುಮಟದಿಂದ ಒಂದು 8 ಕಿಲೋಮೀಟರ್ ಆಚೆಗೆ ಮಾಡ್ತಿದ್ರು. ಅವರು ಮಾಡೋದಿಲ್ಲ ಅಂತಕ್ಕೆಂದರೆ ಆ ದಂಧೆ ಅವರಿಗೂ ಕಷ್ಟ, ಅವ್ರ ಜೀವನ ನಡೆಯಬೇಕಲ್ಲ. ಅವರೆಲ್ಲ ಬೇರೆ ಬೇರೆ ದಂಧೆ, ಗೌರ್ಮೆಂಟ್ ನೌಕರಿ, ಹೀಗೆಲ್ಲ ಅವರಿಗೆ ಅವರವರ ಅನುಕೂಲಕ್ಕೆ ನಮಗೆ ಬೇಕಾಗಿತ್ತು, ಹೌದು. ಆದರೆ ಅವರಿಗೆ ಅದರಿಂದ ಪ್ರಯೋಜನ ಇಲ್ಲ. ಎಷ್ಟೊಳು ಮಾಡ್ತಾರೆ, ಹೌದು. ಅದೇನು ಕಾಯಂ ದಂಧೆ ಏನಲ್ಲ. ಅದು ಎಲ್ಲಾದರೂ ಸತ್ತು ಹೋದದ್ದನ್ನು ಗಾಡಿ ಗಿಡಿಗೆ ತಾಗಿ ರೈಲ್ವೆ ಅಥವಾ ಮನೆಯಲ್ಲಿ ಸಾಕಿದವರು ಸತ್ತು ಹೋಗಿ ಅವ್ರ ಹತ್ರ ಅದನ್ನು ಮಣ್ಣು ಮಾಡೋಕೆ ಹೇಳತ್ರು, ಅವಾಗ ಅದನ್ನು ಅವರು ತೆಗೆದು ನಮಗೆ ಕೊಡ್ತಿದ್ರು ಅವರು. ಈಗ ಭಾಳ ಕಷ್ಟ. ಈಗ ನಾವು ಸುಮಾರು ಒಂದು 15 ವರ್ಷದ ಹಿಂದಿಂದ ಅಲ್ಲಿ ದಕ್ಷಿಣ ಕನ್ನಡ ಅಲ್ಲಿ ಕೊರರು ಅದೇ ಕೆಲಸ ಮಾಡ್ತರು. ಅವರು ಅದರ ದಂಧೆಯನ್ನು ಮಾಡ್ತಾರೆ. ಅವರು ಡೋಲ್ ಬಾರಿಸೋದು ಚಲೋ ಬಾರಿಸಿದ್ರು. ಅವರೆಲ್ಲ ಅವ್ರ ಲೆಕ್ಕಾಗಿ ತೆಕ್ಕೊಳ್ತಿದ್ರು ಅಥವಾ ಅವರ ಜೀವನಕ್ಕಾಗಿ ಬೇರೆಯವರಿಗೆ ಈ ನಮ್ಮಂಥವರಿಗೆ ಕೊಡಲಿಕ್ಕೆ ಮಾಡ್ತಿದ್ರು. ಈಗ ಅವರು ಕಡಿಮೆ ಆಗಿಬಿಟ್ಟಾರೆ, ಅವರು ಮಾಡುವವರಿಲ್ಲ ಈಗ. ಹಾಗಾಗಿ ಇದಕ್ಕೆ ಯಕ್ಷಗಾನದ ಮೊದಲೇಗೆ ಈ ನಮ್ಮದಾಗಲಿ ಅಥವಾ ತೆಂಕಿನ ಮದ್ದಲೆ ಮೃದಂಗ ಆಗಲಿ ಅದಕ್ಕೆ ಆಕಳ ಕರುವಿನ ಚರ್ಮನೇ ಆಗಬೇಕು. ಅದು ಒಳ್ಳೆಯದಾಗಬೇಕು.
ಆಕಳ ಕರುವಿಂದೇ ಆಗೋದು. ಈಗ ನಮಗೆ ಗತಿ ಇಲ್ಲ. ಈಗ ತಬಲಕ್ಕೆ ಏನು ಚರ್ಮ ಬರ್ತದೆ ಕುರಿದು, ಅದನ್ನು ಹಾಕಿ ಮಾಡೋ ಪರಿಸ್ಥಿತಿ ಬಂದಿದೆ. ಅದರದ್ದು ಕರುಂದು ಹಿಟ್ಟು ಸಮೇತ ಬಂತು, ಅದು ನಾವೇ ಮಾಡ್ಕೊಳ್ಳೋದು. ಈಗ ತಬಲಾ ಚರ್ಮವನ್ನು ಉಪಯೋಗಿಸಿ ನಮಗೆ ಅನಿವಾರ್ಯ ಮದ್ದಲೆ ಮುಚ್ಚಿಗೆಯನ್ನು ಮಾಡ್ಬೋದು, ಆದರೆ ಚೆಂಡೆ ಮುಚ್ಚಿಗೆ ಪರಿಸ್ಥಿತಿ ಏನು ಮುಂದೆ? ಭಾಳ ಕಷ್ಟ ಮುಂದೆ. ನಾವು ಮದ್ದಲೆಯವರಿಗೆ ಈ ಕುರಿ ಚರ್ಮ ಏನು ಕಂಪ್ನಿ ಚರ್ಮ ಅಂತ ನಾವು ಹೇಳ್ತೇವೆ. ಕಂಪ್ನಿ ಅಂದರೆ ಇದು ತಗೊಂಡು ಹೋಗಿ ಅವ್ರು ಏನೋ ಹದ ಹಾಕಿ ಭಾಳ ಚೆಂದ ಮಾಡಿ ಕೊಡ್ತಾರೆ ಅವರು. ಫ್ಯಾಕ್ಟ್ರಿಲಿ ತಯಾರಾಗಿ ಫ್ಯಾಕ್ಟ್ರಿಲಿ ತಯಾರಾಗಿ ಬರುವುದು. ಚೆಂಡೆಯವ್ರಿಗೆ ಭಾಳ ಕಷ್ಟವೇನು, ಯಾಕೆಂದರೆ ಅದಕ್ಕೆ ಈ ಕಂಪನಿಯ ಚರ್ಮ ಬರುವುದಿಲ್ಲ. ಕಂಪ್ನಿ ಚರ್ಮ ಬರುವುದಿಲ್ಲ ಅಂದರೆ ಅದು ಆಕಳ ಚರ್ಮನೇ ಆಗಬೇಕು. ಅದಕ್ಕೆ ನಿಜವಾಗಿ ಅದು ಎತ್ತಿನ ಚರ್ಮ ಆದರೂ ಅದು ಚರ್ಮದ ನಾದ ಬರುವುದಿಲ್ಲ ಚೆಂಡೆಗೆ. ಆಕಳದ್ದೇ ಆಗಬೇಕು. ಅದಕ್ಕೆ ಎಲ್ಲಿ ಕಷ್ಟ ಅದೇ ಇನ್ನೇ ಭಾಳ ಕಷ್ಟ ಅಂದರೆ ಪಾಪ ನಮ್ಮ ಗುಣವಂತೆಯಲ್ಲಿ ಯಾರೋ ಹೇಗೋ ಏನೋ ಮಾಡಿಕೊಡ್ತಾರೆ ಅವರು ಮಾಡಿಕೊಡೋದ್ರಿಂದ ನಮ್ಮಲ್ಲಿ ಹೆಚ್ಚಾಗಿ ಅಲ್ವಾ, ನೀವೆಲ್ಲ ಅವ್ರ ಹತ್ರ ಮಾಡಿಸ್ಕೊಳ್ಳೋದಲ್ವ, ಅದೊಂದು ಅವರಿಗೂ ದಂಧೆ ಮಾಡಲೇಬೇಕು. ಗತಿ ಇಲ್ಲ ಏನೋ ಊರೆಲ್ಲ ಹೇಳಲಿಕ್ಕೆ ಬೇಜಾರು, ಏನೋ ಒಂದು ರೀತಿಯಲ್ಲಿ ಮಾಡ್ತಾವ್ರೆ. ನಾನಂತೂ ಚೆಂಡೆ ಮುಚ್ಚಿಗೆ ಚರ್ಮ ಇಲ್ಲದೆ ನಾನು ಆ ಕೆಲಸ ಮಾಡೋದು ಚರ್ಮ ಸಿಗುವುದಿಲ್ಲ. ಇನ್ನು ಒಂದು ಹೇಳಬೇಕು ಅಂದರೆ ಗೋಶಾಲೆಯಲ್ಲಿ ಏನಾದರೂ ತೀರು ಹೋದದ್ದು ನಮಗೆ ಅವರ ಅವಕಾಶ ಕೊಟ್ಟಿದ್ರೆ ತೆಗೆಯಲಿಕ್ಕೆ ಚರ್ಮ ತೆಗೆಯಲಿಕ್ಕೆ ಅವಕಾಶ ಕೊಟ್ಟಿದ್ರೆ ಅದು ಅಂತ ಅವ್ರು ಏನು ಚರ್ಮವನ್ನು ಸೊಲಿತಾರೆ. ಸ್ವಾಭಾವಿಕವಾಗಿ ಮರಣ ಹೊಂದಿದ ಕರು ಗೋವು ಅಂದರೆ ಒಂದೊಂದು ಆರೋಗ್ಯ ಸರಿ ಇಲ್ಲದೆ ಇದ್ದದ್ದು, ಅಕಸ್ಮಾತಾಗಿ ಸಾಯೋದು ಎಲ್ಲ ಇರ್ತದಲ್ಲ, ಅಂಥದ್ದು ಅವಕಾಶ ಕೊಟ್ಟಿದ್ರೆ ನನಗೆ ಯಾವಾಗಲೂ ಅದೇ ನೆನಪಾಗ್ತಿರ್ತದೆ. ಈ ದಂಧೆ ಮಾಡ್ಬೋದಿತ್ತು ಈಗಿದ್ರೆ ಆ ನಾದ ಇಲ್ಲ. ಈಗ ಆ ತಬಲ ಸ್ವರನೇ ಈಗ ನಾವು ಆ ಕುರಿ ಚರ್ಮ ಹಾಕಿದ್ರೆ ಆ ಚಾಪಲ್ಲ, ಇದು ಬರುವುದಿಲ್ಲ, ಈ ನಾದ ಬರುವುದಿಲ್ಲ. ಇನ್ನೊಂದು ಅಂದರೆ ಈ ನೀವು ಮಧ್ಯೆ ಇಲ್ಲಿ ಕರ್ಣ ಅಂತ ಏನು ಹಾಕ್ತಿರಲ್ಲ, ಹೌದು, ತಬಲಾ ಭಾಷೆಯಲ್ಲಿ ಶಾಯಿ ಅಂತ ಏನು ಹೇಳ್ತಾರೆ, ಅದನ್ನು ಹಾಕಲಿಕ್ಕೆ ನೀವು ಯಾವ ವಸ್ತುಗಳನ್ನು ಸಂಗ್ರಹ ಮಾಡಿಕೊಳ್ತೀರಿ? ಅದರ ಹಿಂದಿನ ಪರಿಶ್ರಮ ಏನು? ನಮಗೆ ನೋಡ್ಲಿಕ್ಕೆ ಅದು ಮೇಲ್ಗಡೆ ಒಂದು ಚೆನ್ನಾಗಷ್ಟೇ ಕಾಣಿಸ್ತದೆ, ಅದರ ಹಿಂದಿನ ನಿಮ್ಮ ಪರಿಶ್ರಮ ಏನು ಅಂತ. ಅದು ಪರಿಶ್ರಮ ಅಂದರೆ ನಿಜವಾಗಿ ಅದು ನಮ್ಮಲ್ಲಿ ನಮ್ಮ ಅಜ್ಜ ಅದನ್ನು ಮೊದಲೇ ಕಾಚನ ಹೇಳ್ತಿದ್ರು, ಅದೆಲ್ಲ ಇಲ್ಲ, ಈ ಕಡಿಮೆ, ಈಗ ಅದನ್ನು ಉಪಯೋಗಿಸೋದಿಲ್ಲ. ನಾವು ಉಪಯೋಗಿಸೋದು ಅಂದರೆ ಅದಕ್ಕೆ ಫಸ್ಟಿಗೆ ಈ ಕರ್ನ ಹಾಕಬೇಕಾದ್ರೆ ಈ ಚರ್ಮಕ್ಕೆ ಗುರುಗುಂಜಿ ಅಂದರೆ ತೋರಿಸ್ತೇನೆ ನಿಮಗೆ. ಇದು ಸಿಗೋದಿಲ್ಲ, ಇದು ಗುರುಗುಂಜಿ, ಬಂಗಾರದ ನೆಂಟ. ಇದು ಗುರುಗುಂಜಿ, ಇದು ಕಷ್ಟ. ಈಗ ನಾವು ಭಾಳ ಪ್ರಯತ್ನ ಮಾಡಿ ಯಾರ್ಯಾರ ಹತ್ರ ಹೇಳಿ ತರಿಸ್ಕೊಳ್ಬೇಕು. ಇದನ್ನು ಒಡೆದ್ರೆ ಅದು ತೊಗರಿ ಬೇಳೆ, ಅದು ಒಡಗಬೇಕು ಸರಿ ಜಾಗದಲ್ಲಿ ಒಡೆದ್ರೆ ಅದು 2 ಬೇಳೆ ಆಗ್ತದೆ. ತೊಗರಿ ಬೇಳೆ ಅಂತ ಹೇಳಿದ್ರು ಅದೊಂದು 6 ಬೇಳೆ ಬೇಕು ಒಂದ್ಸಲ. ಅದನ್ನು ನಾವು ಒಂದು ಮದ್ದಲೆಗೆ 6 ಬೇಳೆ ಬೇಕು. ಅದು ಒಂದೊಂದು ತೆಯ್ದು ಬರ್ತದೆ, ಇಲ್ಲಿಗಿದ್ರಿಲ್ಲ. ಈ ಗಂಧದ ಕಲ್ಲು ಥರ ಆ ಬೇಳೆಯನ್ನು ತೆಯ್ಯಬೇಕು ನಾವು. ಅದರ ಹೀಗೆ ತಿಕ್ಕಿ ನೀರು ಹಾಕಿ ತಿಕ್ಕಿ ಅದೊಂಥರ ಗಂಧದ ಥರ ಆಗ್ತದೆ. ಅದನ್ನು ಚರ್ಮಕ್ಕೆ ಹಚ್ಚಬೇಕು ನಾವು. ಸುಮಾರು ಒಂದು ಇಂತಿಷ್ಟೇ ಬೇಕಾಗ್ಬೋದು ಅಂದಾಜಿಗೆ ಅದನ್ನು ಹಚ್ಚೋದು. ಅದಕ್ಕೆ ಹಚ್ಚಿ ಫುಲ್ ಬಿಸಿಲಲ್ಲಿ ಒಣಗಿಸ್ಬೇಕು. ಮತ್ತು ಅದು ಮುಟ್ಟರೆ ನಮಗೆ ಕೈ ಹಿಡಿಲಿಕ್ಕಾಗದು, ಅಂಟು ಫುಲ್ಲು ಒಣಗಬೇಕು ಅದು ಬಿಸಿಲಿಗೆ. ಅದರ ನಂತರ ಅದು ಒಣಗಿದ ನಂತರ ಕಿಟ್ಟ ಅಂದರೆ ಈ ಕಬ್ಬಣ ಕಾಸದ ಕಿಟ್ಟ, ಅದು ನೋಡಿ ತೋರಿಸ್ತು. ಇದು ಈ ಕಬ್ಬಣ ಆಚಾರಿ ಶಾಲೆ. ಹೌದು, ಅದು ಕರಗದ ಮೇಲೆ ಈ ಥರ ನೀರಾಗಿ ಬೀಳ್ತದೆ. ಇದನ್ನು ತಂದು ನಾವು ಜಪ್ಪಿ ಅದರಲ್ಲಿ ಒಳ್ಳೆಯದು ಯಾವುದದ ಅದು ಒಂದೊಂದು ಮಣ್ಣು ಒಂಥರ ಶಿಲೆ ಕಲ್ಲು ಥರ, ಮತ್ತು ಏನಾದರೂ ಗಲೀಜು ಕಸ ಕಡ್ಡಿ ಹಿಂಗಿದೆಲ್ಲ ಭಾಳ ಇರ್ತದೆ. ಅದನ್ನು ತೆಗೆದು ಅದರಲ್ಲಿ ಒಳ್ಳೆಯದು ಯಾವುದದೆ ಹಿಕ್ಕಿ ಅದನ್ನು ಇದೇ ಕಲ್ಲಲ್ಲಿ ಹಿಟ್ಟು ಮಾಡಬೇಕು. ನಾವೇ ಮಾಡ್ಕೊಳ್ಳೋದು ಇದು ನನ್ನ ಈ ಥರ ಕಲ್ಲಲ್ಲಿ ಅರದಿ ಹಿಟ್ಟು ಮಾಡೋದು. ಹಿಟ್ಟು ಅಂದರೆ ಪೌಡ್ರ್ ಥರ ಭಾಳ ಕಷ್ಟದ ಕೆಲಸ ಅದು. ಈಗ ಕಂಪ್ನಿ ಹಿಟ್ಟು ಸಿಗ್ತದೆ. ಅದು ಕಂಪ್ನಿ ಹಿಟ್ಟು ಅಂದರೆ ನೋಡಿ, ಇದು ಕಂಪ್ನಿ ಹಿಟ್ಟು. ಅದು ಪೌಡ್ರ್ ಅಂದರೆ ಆ ಥರ ಪೌಡ್ರ್. ಅದು ಒಂದು ಚೂರು ಕಲ್ಲು, ನಾವು ಅಷ್ಟು ಸಣ್ಣ ಆಗೋದಿಲ್ಲ ಮಾಡಿದ್ರೆ. ಈ ಥರ ಇದು ಸಿಗ್ತದೆ. ಇದು
ಆದರೆ ನಮಗೆ ಈ ಯಕ್ಷಗಾನದ ಮೊದಲಿಗೆ ನನಗೂ ಅದು ನಾನು ಇದು ಸರಿ ಬರುವುದಿಲ್ಲ ಹಾಳಾದ್ರೆ ತಪ್ಪಾಗ್ತದೆ ಅಂತಕೆಂದರೆ ಭಾಳ ಜನ ಇದರಲ್ಲೇ ಹಾಕ್ತಾರೆ. ನಾನು ಹಾಕೋದು ಕಡಿಮೆ, ಈ ನಾನಾಗಲಿ ಅಥವಾ ನಮ್ಮ ತಂದೆಯವರಾಗಲಿ ನಾವು ಅದೇ ಆ ಕಿಟ್ಟ ಹೊಡಿ ಮಾಡಿ ಅರದಿ ಭಾಳ ಕಷ್ಟದ ಕೆಲಸ, ಅದು ಭಾಳ ಕಷ್ಟದ ಕೆಲಸ, ಅದನ್ನೇ ಹಾಕೋದು. ಅದು ನಾವು ಹೇಳೋದು ಮಾತನ್ನು ಕೇಳ್ತದೆ. ಅಂದರೆ ಕೈಯಲ್ಲಿ ಹೀಗೆ ಹಾಕುವಾಗ ಈ ಕಂಪ್ನಿ ಹಿಟ್ಟು ನಮಗೆ ಬೇಕಾದ ಜಾಗದಲ್ಲಿ ನಿಲ್ಸೋಕ್ಕಾಗೋದಿಲ್ಲ. ತಬಲದವರು ಅವರು ಒಳ್ಳೆ ಹಿಟ್ಟಿಗೆ ಮಿಶ್ರಣ ಏನು ಮಾಡ್ತೀವಿ, ಅದಕ್ಕೆ ಅನ್ನ ಮಾಡೋದು ನಾವು ಇನ್ನೂ ಅಂದರೆ ಮೊದಲು ಏನು ಅನ್ನ ಹಾಕ್ತಿದ್ರ, ಈಗ ಇದು ಗೋಧಿ ರವೆದ ಮಾಡಿ ಅದರದಂಟು ಗೋಧಿ ಹಿಟ್ಟಂದು ಮತ್ತು ಮೈದಾ ಹಿಟ್ಟು ಈ ಥರ ಎಲ್ಲ ಹಾಕ್ತಂತೆ. ನಾನಿನ್ನೂ ಆ ಥರ ಪ್ರಯೋಗ ಮಾಡಲೇ ಇಲ್ಲ. ಯಾಕೆ ಕೇಳಿದ್ರೆ ಇದು ನಮಗೆ ಸರಿ ಆಗ್ತದೆ. ಹೌದು, ನಮಗೂ ಈ ಮೊದಲೇಗಾರರೆಲ್ಲ ಹೆಚ್ಚಾಗಿ ಹುಡಿಕಳತೆ ಬರ್ತಾರೆ ಇಲ್ಲಿ ನಮ್ಮ ಇಲ್ಲೇ ಆಗಬೇಕು. ಎಷ್ಟೋ ಜನ ತಬಲಾ ಹಿಟ್ಟಿನ ಪೌಡ್ರ್ ಶಾಯಿ ಹಾಕಿದವರು ಅದ್ರ ಕಿತ್ಸ್ಕೊಂಡು ಇದರಲ್ಲೇ ಹಾಕ್ಸ್ಕೊಂಡು ಹೋಗ್ತಾರೆ, ಬೇರೆ ಕಡೆ ಮುಚ್ಚಿಗೆ ಮಾಡಿದ್ರು. ಅಂದರೆ ಅದು ಅವರಿಗೂ ಬಾರಿಸೋವರಿಗೂ ಇದೇ ಇಷ್ಟ. ಈ ಹಿಟ್ಟಿನ ಕರ್ನೇ ಇಷ್ಟ, ಕಿಟ್ಟದ್ದು ಇಷ್ಟ ಅವರಿಗೆ, ಮಾಡಿಸ್ಕೊಂಡು ಹೋಗ್ತಾರೆ. ಈಗ ನೀವು ನಿಮ್ಮ ಅಜ್ಜನ ಕಾಲದಿಂದಲೂ ಮದ್ದಲೆ ವಾದನ ಇರ್ಬೋದು ಅಥವಾ ಈ ಚಂಡೆ ಮದ್ದಲೆಯ ಕಟ್ಟುವಿಕೆ ಇರ್ಬೋದು ಮಾಡ್ಕೊಂಡು ಬಂದಿದ್ದೀರಿ. ಇನ್ನು ಮುಂದೆ ಯಕ್ಷಗಾನ ಮೇಳದಲ್ಲಿ ಸಾಕಷ್ಟು ಮದ್ದಲೆಗಾರರಿದ್ದಾರೆ, ಆದರೆ ಚಂಡೆ ಮದ್ದಲೆ ಕಟ್ಟುವವರು ಮಾತ್ರ ಯಾರೂ ಇಲ್ಲ. ಕಟ್ಟುವವರಿಲ್ಲ. ಬಹುಶಃ ಕರ್ಕಿ ಒಂದು ಬಿಟ್ಟರೆ ಗುಣವಂತ ಎಲ್ಲೊಂದು ಸದ್ಯಕ್ಕೆ ಕಾಣ್ತಾರೆ. ಹೌದು, ಈಗ ಅವರು ದಕ್ಷಿಣ ಕನ್ನಡದಲ್ಲಿ ಒಬ್ಬೊಬ್ಬ ಕೆಲವರು ಮಾಡ್ತಾವ್ರೆ. ಒಬ್ಬರು ವಿಠಲ್ ಪೂಜಾರಿ, ಇಲ್ಲಿ ಗುಣವಂತೆಯಲ್ಲಿ ದತ್ತ ಅವ್ರ ತಂದೆ ಮಗ ದತ್ತ ಭಂಡಾರಿ ಮತ್ತು ಗಣೇಶ್ ಭಂಡಾರಿ. ಕಡೆಗರು ಯಲ್ಲಾಪುರದವರೇ, ಮುಂಚಿಕೆರೆ ಶ್ರೀಧರ್ ಭಂಡಾರಿ ಹೇಳಲ್ಲ, ಮಂದರ್ತಿ ಇಲ್ಲೇನವರು ಯಕ್ಷಗಾನ ಮಂದರ್ತಿ ಮೇಳದನ ಅವರೇ ಅವರು ಅಲ್ಲಿ ಅದ್ರ ಕೆಲಸ ಮಾಡ್ತಾರಂತೆ. ಮತ್ತು ಅಲ್ಲಿ ಮರವಂತೆ ರಾಮಣ್ಣ ಹೇಳಿ, ಅಂದರೆ ಅವರು ದಾಸರು ಯಕ್ಷಗಾನದ ಒಳ್ಳೆ ಮೊದಲೇ ರಿಪೇರಿ ಎಲ್ಲ ಮಾಡ್ತಾರೆ. ಅವರು ಮಾಡೋರು ಅವರೇ, ಬಾರಿಸೋರು ಜಾಸ್ತಿ, ಕಟ್ಟುವವರು ಕಡಿಮೆ ಇದ್ದಾರೆ. ಆದರೆ ನಮ್ಮ ಯಕ್ಷಗಾನ ವಲಯದಲ್ಲಿ ಏನು ಮಾತಿದೆ ಅಂತ ಕೇಳಿದರೆ, ಒಂದು ಮದ್ದಲೆಗೆ ಹೊಸ ಮುಚ್ಚಿಗೆ ಕಂಡಿತು ಅಂತಾದರೆ ಎಲ್ಲಿ ಅದು ಮುಚ್ಚಿಗೆ, ಸಾಮಾನ್ಯ ಮುಚ್ಚಿಗೆ ನೋಡಿದ ತಕ್ಷಣ ಅಂದಾಜು ಆಗ್ತದೆ, ಆದರೂ ಕೇಳುವುದು. ಅದು ಕರ್ಕಿಯ ಮುಚ್ಚಿಗೆ ಅಂತಂದರೆ ಅದು ಪಾಸ್ ಆಯಿತು ಅಂತ ಲೆಕ್ಕ, ಅಂದರೆ ಅದರಲ್ಲಿ ದೋಷ ಏನಿಲ್ಲ ಅಂತ ದೇವರಿಗೆ. ಹೌದು, ಹೇಳ್ತಾರಲ್ಲ ಹಾಗೆ ನಾವು ಎಷ್ಟೋ ಟೈಮಿಗೆ ಕೊಡೋಕ್ಕಾಗೋದಿಲ್ಲ ಪಾಪ, ಎಷ್ಟೆಷ್ಟೋ ದೂರಿಂದ ಬರ್ತರು. ಕೆಲವು ಜನ ಅತ್ಲಾಗೆ ಹೊರನಾಡು ಶೃಂಗೇರಿಯಿಂದ ಬರೋದು ಬಿಟ್ಟುಬಿಟ್ಟಾರೆ ಅವರೀಗ. ಅಂತಕೆಂದರೆ ಮೊದಲೆಲ್ಲ ನನಗೆ ಆರೋಗ್ಯ ಸರಿ ಇದ್ದವಾಗೆಲ್ಲ ಪಾಪ ಒಂದು ಇಂದು ಕರ್ನ ಹಾಕ್ಲಿಕ್ಕೂ ಇಲ್ಲೇ ಬರ್ತಿದ್ರು. ನನಗೂ ಮಧ್ಯದಲ್ಲ ಆರಾಮಿಲ್ಲ, ಅವರು ಟಚ್ಚೇ ತಪ್ಪೋಗ್ಬಿಡ್ತೀವಿ ಪಾಪ. ಭಾಳ ಜನ ಬರ್ತಿದ್ರು, ಹೇಳ್ತಾರೆ ಜನ ಹಾಗೆ, ಏನೋ ತಂದೆಯವರ ಇಂದ ನೋಡಿ ಕಲಿತದ್ದಿರ್ಬೋದು, ಅಜ್ಜ ಏನೋ ಒಂದು ಅದ್ರ ಮೇಲೆ ಶ್ರದ್ಧೆ ಇರೋಕ್ಕೂ ಸಾಕು. ನಿಮ್ಮ ಈ ಶ್ರಮ ಮತ್ತು ಶ್ರದ್ಧೆಗೆ ನಮ್ಮ 100 ನಮಸ್ಕಾರ ಇದೆ. ಆದರೆ ವಿಷಾದದಿಂದ ಕೇಳಬೇಕಾದ ಒಂದು ಪ್ರಶ್ನೆ ಅಂತಂದರೆ, ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಹಾಗೆ ಒಬ್ಬ ಮದ್ದಲೆ ಕಟ್ಟಿಸಬೇಕು ಅಂತ ಕರ್ಕಿಗೆ ಹಿಡ್ಕೊಂಡು ಬಂದರೆ ನಿಮ್ಮ ಪರಂಪರೆಯಲ್ಲಿ ಮುಂದೆ ಯಾರಿದ್ದಾರೆ ಈ ಕೆಲಸವನ್ನು ಮಾಡುವುದಕ್ಕೆ? ಕಷ್ಟ. ಯಾಕೆ ಕೇಳಿದ್ರೆ, ನನಗೂ 2 ಜನ ಹೆಣ್ಣು ಮಕ್ಕಳು ಮದುವೆ ಮಾಡಿ ಆಯಿತು ಅವರಿಗೆ. ಕೊನೆಗೆ ನನ್ನ ತಮ್ಮ ಪರಮೇಶ್ವರ ಗೊತ್ತದ, ಪರಮೇಶ್ವರ ಒಳ್ಳೆ ಮೊದಲೇಗಾರ. ಅವನು ಈಗ ಕಾಯಂ ಮೇಳದಲ್ಲೇ ಇದ್ದವನು. ಈಗ ಒಂದು 2 ವರ್ಷ ಆಯಿತು ಆ ಕೆಲಸ ಮಾಡಲಿಕ್ಕೆ. ಮೇಳ ಎಲ್ಲ ಬಿಟ್ಕೊಂಡು ಮನೆಯಲ್ಲೇ ಇದ್ದಾರೆ ಅವರು. ಆ ಕೆಲಸ ಅವನು ಮಾಡಿಬಿಟ್ರೆ ಅವನ ಮಗ ಏನು ಮಾಡೋದಿಲ್ಲ. ಅವನಿಗೆ ಒಂದು ಮಗ ಒಂದು ಮಗಳು, ಅವರೆಲ್ಲ ಕೆಲಸಕ್ಕೆ ಬೆಂಗಳೂರು ಆ ಕಡೆಗೆ ಅವರೇ. ಕಷ್ಟ. ಇಲ್ಲಿ ಕರ್ಕಿಯಲ್ಲಿ ಹೆಚ್ಚಾಗಿ ಈ ಮದ್ದಲೆ ರಿಪೇರಿ ಇದಾಗಲಿ ಅಥವಾ ಯಕ್ಷಗಾನದಲ್ಲಿ ಒಂದು ಚಂಡೆ ಮೊದಲೇ ಬಾರಿಸೋದಿರಲಿ, ನಂದು ಮತ್ತು ನನ್ನ ತಮ್ಮನ ನಂತರ ಮುಗೀತು, ಆಯಿತು. ಮತ್ತು ಇಲ್ಲಿ ಅದ್ರ ಬಗ್ಗೆ ಏನೂ ಅದ್ರ ಬಗ್ಗೆ ಜ್ಞಾನ ಇದ್ದವರು ಇಲ್ಲವೇ ಇಲ್ಲ. ಯಕ್ಷಗಾನ ನೋಡೋ ಆಸಕ್ತಿ ಅವರೇ, ಈ ಕೆಲಸ ಮಾಡೋರದ್ದು ನಮ್ಮ ನಂತರ ನಂದು ತಮ್ಮನ ಇದ್ರ ನಂತರ ಮುಗೀತು. ಅಂದರೆ ಪ್ರತಿಯೊಂದು ದಂಧೆನೂ ಹಾಗೆ ಆಗದೆ. ಒಂದು ಗಣಪತಿ ಮೂರ್ತಿ ಮಾಡೋದ್ರಿಂದ ಹಿಡಿದು ಯಕ್ಷಗಾನ, ಇದು ಮದ್ದಲೆ ರಿಪೇರಿ. ಮದ್ದಲೆ ಹಾಗೆ ನಿಮ್ಮಲ್ಲಿ ಗಣಪತಿ ಮೂರ್ತಿ ಮಾಡುವುದು ಕೂಡ ಬಹುಶಃ ಪರಂಪರೆಯಿಂದ ಬಂದದ್ದು. ಹೌದು, ಪರಂಪರೆ. ಮತ್ತು ಇದು ನಾವು ಮಾಡೋ ದಂಧೆ ಮೇಲೆ ನಮಗೆ 3 ಅದೇ ಹೇಳಿದ್ನಲ್ರಿ, ಭಾಳ ಪ್ರೀತಿಯಿಂದ. ಹಾಗಾಗಿ ನಮಗೆ ಆ ದೇವರು ನಮಗೂ ಸ್ವಲ್ಪ ಅದರ ಕೈ ಹಿಡಿದ ಅನ್ನಿಸ್ತದೆ. ಅದರ ನಂತರ ಗಣಪತಿನೂ ಹಾಗೆ
ಈಗಲೂ ಅದು ಆ ಗಣಪತಿ ದಂಧೆನೂ ಹಾಗೆ ಅದು ಮುಗೀತು ಅದು. ಅಂತಕ್ಕೆಂದರೆ ನಮ್ಮ ಮಕ್ಕಳು ಮಾಡೋರಿಲ್ಲ. ಪರಮೇಶ್ವರನು ಆ ಕೆಲಸ ಈಗ ಬಾಕಿ ಕೆಲಸ ಹಿಂಗೆ ಈ ಆಭರಣದ್ದು ಹೀಗೆ ಮಾಡ್ತಿದ್ದ ಬಿಟ್ಟರೆ ಈ ಗಣಪತಿ ಏನು ಮೂರ್ತಿ ಏನು ಮಾಡೋದಿಲ್ಲ. ಹಾಗಾಗಿ ಅದು ಭಾಳ ಕಡಿಮೆ ಆಗ್ಬಿಡ್ತು, ಮುಗೀತು ಅದರ ಕೆಲಸ. ಅದು ನಿಜವಾಗಿ ಈಗ ನೀವು ಕೇಳಿದ ಕೂಡಲೇ ಅದೆಲ್ಲ ಭಾಳ ಪಶ್ಚಾತ್ತಾಪ ಕಾಣ್ತದೆ. ಈ ನಾವು ಮಾಡೋ 3 ದಂಧೆಯಲ್ಲೂ ಹೆಚ್ಚಾಗಿ ನಮ್ಮ ತಂದೆಯವರು ಅಜ್ಜ ಎಲ್ಲ ಅದರಲ್ಲೇ ಹೆಸರು ಮಾಡೋದವರು. ಕರ್ಕಿ ಅವರಿಂದ ನಮ್ಮನ್ನು ಹೇಳತ್ರು. ಅದು ಹೆಚ್ಚಾಗಿ ನಾವು ಅದರಿಂದ ಶ್ರದ್ಧೆಯಿಂದ ಮಾಡುವುದರಿಂದ ನಮ್ಮ ಹೆಸರು ಹೇಳತ್ರನ ಅಷ್ಟೇ. ಆದರೆ ಅದನ್ನು ಎಣಿಸಿದ್ರೆ ಮಾತ್ರ ಈಗ ನೀವು ಕೇಳಿದ ಮೇಲೆ ಒಂದೊಂದು ಸಲ ಬೇಜಾರಾಗ್ತದೆ, ಮುಗೀತು. ಯಾಕೆಂದರೆ ಜೀವನ ಮಾಡ್ಬೋದು ಇದರಲ್ಲಿ. ಹೌದು, ಜೀವನ ಮಾಡೋ ಒಂದು ನೌಕರಿಲಿ ಇದ್ದವನಿಗೆ ಈ ಥರ ಹೆಸರು ಇರುವುದಿಲ್ಲ. ಯಾರೇ ಅವ ಎಷ್ಟು ದೊಡ್ಡ ಆಫೀಸರ್ ಆದರೂ ಈಗ ನಮ್ಮನ್ನು ಎಲ್ಲಾದರೂ ಗುರ್ತ ಹಿಡಿತಾರೆ. ಎಲ್ಲಾದರೂ ಒಂದು ಯಕ್ಷಗಾನದ್ದು ಮೊದಲೇ ರಿಪೇರಿಂದ ಹಿಡಿದು ಗಣಪತಿ ಮಾಡೋದ್ರಿಂದ ಹಿಡಿದು ಎಲ್ಲಾದರೂ ಇಂಥವ್ರು ಒಂದು ಕೂಡಲೇ ಯಾರು ಒಂದು ಆಫೀಸರ್ ಆದರೆ ಯಾರು ಅವ್ರವ್ರು ಅದಷ್ಟು ಜಾಗಕ್ಕಷ್ಟೇ. ಹಾಗಾಗಿ ನಿಜವಾಗಿ ಅದರ ಎಣಿಸಿದ್ರೆ ಯಾರು ಒಬ್ಬರು ಬೇಕಾಗಿತ್ತು ಮುಂದೆ. ನನಗೆ ಗಂಡು ಮಕ್ಕಳೇ ಇದ್ದಿದ್ರೆ ನಾನು ಅದನ್ನು ಮಾಡಿಸ್ತಿದ್ದೆ. ಇಲ್ಲ, ಮಾಡೋರಿಲ್ಲ. ಅದು ಹೌದು, ಯಕ್ಷಗಾನದಲ್ಲಿ ಪ್ರಸಿದ್ಧವಾದ ಮನೆತನ ಒಂದರ ಕಸುಬು. ಇದರಲ್ಲಿ ನಿಮಗೆ ಒಂದು ವಿಷಯ ಹೇಳ್ತೇನೆ ನಿಮಗೆ. ನನಗೆ ತುಂಬ ಆರಾಮಿಲ್ಲ. ನನಗೆ ಈ ಆರ್ತೋ ಅಂತ ಏನು ಹೇಳ್ತೇವೆ, ಸಂಧಿವಾತ, ಅದು ನನಗೆ ಬಂದು ಶೀಕು. ಅದು ಶುರು ಆದಮೇಲೆ ನಾನು ನಡಿಲಿಕ್ಕೂ ಆಗೋದಿಲ್ಲ. ನಾನು ಒಂಥರ ಹರಿಯಲಿಕ್ಕೂ ಆಗೋದಿಲ್ಲ, ಕೈ ಊರ್ಲಿಕ್ಕೆ ಆಗೋದಿಲ್ಲ, ಈ ಥರ ಕಾಲಲ್ಲಿ ನಡಿಲಿಕ್ಕೆ ಆಗೋದಿಲ್ಲ. ಭಾಳ ಕಷ್ಟಪಟ್ಟುಬಿಟ್ಟಿದ್ದೇನೆ ನಾನು. ಒಂದು 10 ವರ್ಷ ಭಾಳ ಕಷ್ಟಪಟ್ಟೆ. ಈ ಕೆಲಸ ಎಲ್ಲ ಬಂದಾಗ್ಬಿಡ್ತು. ಆದರೆ ಎಷ್ಟು ಜನ ಮೊದಲೇಗಾರರು ಅವರೇ ನನ್ನ ಬಗ್ಗಾಗಿ ದೇವರಲ್ಲಿ ಹೇಳ್ಕೊಳ್ಳೋರು, ಅವರವರೇ ಹರಕೆ. ಈಗ ನನಗೂ ಹೋಗ್ಲಿಕ್ಕಾಗದಿದ್ರು ಆ ಏನು ಹರಕೆ ಹೇಳ್ಕೊಂಡಿದ್ರ ಅವರೆಲ್ಲ ಅದನ್ನು ಅವರೇ ತೀರಿಸ್ತಾವ್ರೆ. ಅಂದರೆ ಅವ್ರಿಗೆ ಈ ಮೊದಲೇ ನಾನು ಕಟ್ಟಬೇಕಾಗಿತ್ತು ಅವರಿಗೆ. ಏನು ಮೊದಲೇಗಾರರು ಈಗ ಒಳ್ಳೊಳ್ಳೆ ಮೊದಲೇಗಾರರು ಎಲ್ಲ ಅವರೆಲ್ಲರಿಗೂ ಭಾಳ ಪಶ್ಚಾತ್ತಾಪ ಪಟ್ಟಾರೆ. ಎಷ್ಟು ಜನ ಬಂದು ನೋಡ್ಕೊಂಡು ಹೋದರು, ಸಹಾಯ ಮಾಡಿದ್ರು. ಅಂದರೆ ಕಾರಣ ಅವರಿಗೆ ಇದೆ, ಮೊದಲೇ ಕಟ್ಟುವರಿಲ್ಲಲ್ಲ. ಇನ್ನು ನೀವು ಒಂದು ಕರ್ನ ಮುಚ್ಚಿಗೆ ಮಾಡೋದು ಬೇಡ, ಬೇರೆಯವರು ಮಾಡೋದು ಮುಚ್ಚಿಗೆ ಶಾಯ ಹಾಕಿಕೊಡಿ ನೀವು ಸಾಕು. ಭಾಳ ಜನ ನಿಮ್ಮ ಯಲ್ಲಾಪುರ ರಾಘು ಹೆಗಡೆ ಆಗಲಿ, ಅಂಜೆ ಹೆಗಡೆ ಆಗಲಿ, ಇಲ್ಲಿ ಉಡುಪಿ ಅಂಬಲಪಾಡಿ KJ ಸುಧೀಂದ್ರ, ಭಾಳ ಜನ ಪಾಠಕರು, ರಾಶಿ ಜನ ಮೊದಲೇಗಾರರು. ಅವ್ರು ನನ್ನ ಟಚ್ ತಪ್ಪು ಹೋಗ್ಬಿಟ್ರು, ರಾಶಿ ಜನ ಮೊದಲೇಗಾರರು. ಈಗ ಬಿಟ್ಟುಬಿಟ್ಟೆ ನಾನು, ಆಗೋದಿಲ್ಲಲ್ಲ ಸುಮ್ಮನೆ. ಈಗೂ ಪಶ್ಚಾತ್ತಾಪ ಕಷ್ಟ. ಈಗ ಮಾಡಲಿಕ್ಕೂ ಕಷ್ಟ. ಚರ್ಮ ಇಲ್ಲದೆ ನಾವು ಅವ್ರಿಗೆ ಹೇಗೆ ಮಾಡಿಕೊಡು? ಹೌದು. ಫಸ್ಟ್ ಅವ್ರು ಯಾರೋ ನಾನು ನಾಳೆ ಮೊದಲೇ ತರ್ತ ಹೇಳಿದ್ರೆ ನಾನು ಹೇಳೋದು, ನಾನು ಕುರಿ ಚರ್ಮದ್ದು ಹಾಕಿ ಮಾಡೋದಾದ್ರೆ ಮಾತ್ರ ತಗೊಂಡು ಬಂದು. ಅವಾಗ ಬೇಜಾರು ಮಾಡ್ತಾರೆ ಅವರು. ಅಂದರೆ ಎಲ್ಲ ಕಡೆ ಅದನ್ನೇ ಹಾಕಿ ಮಾಡ್ತಾರೆ. ನಾವು ಎಲ್ಲಿ ಹೋಗೋದು ತರಲಿಕ್ಕೆ? ನಿಮ್ಮಿಂದ ಬೇರೆ ನಿರೀಕ್ಷೆ ಇಟ್ಕೊಂಡೇ ಬರುವವರು. ಹೌದು, ಎಲ್ಲಿ ಹೋಗೋದು ತರಲಿಕ್ಕೆ? ಭಾಳ ಕಷ್ಟ. ನಿಜವಾಗಿ ಕರ್ಕಿಯ ಪ್ರಸಿದ್ಧ ಮನೆತನ ಒಂದರ ಮದ್ದಲೆಗಾರಿಕೆ ಮತ್ತು ಮದ್ದಲೆ ಕಟ್ಟುವಿಕೆ ನಿಮ್ಮ ತಲೆಮಾರಿಗೆ ಕೊನೆ ಆಗ್ತದೆ ಎನ್ನುವ ಮತ್ತೆ ಮಾತೇ ಇಲ್ಲ. ಕೊನೆನೇ ನಂದು, ನನ್ನ ತಮ್ಮನ ನಂತರ ಕೊನೆನೇ. ಮತ್ತೆ ನಾವು ನೋಡ್ರಿ, ಈಗ ಯಾರು ಬರುವುದಿಲ್ಲ ಇದನ್ನು ಕಲೀಲಿಕ್ಕೆ. ಯಾರು ಬರ್ತಾರೆ ಕಲೀಲಿಕ್ಕೆ? ಒಬ್ಬರಿಗೆ ಹೇಳ್ಕೊಡುವ ಅಂದರೆ ಯಾರು ಬರ್ತಾರೆ? ಏನು ಜ್ಞಾನ ಇಲ್ಲದವ ಬಂದು ಕೂಡಲೇ ಭಾಳ ಕಷ್ಟ. ಅವನಿಗೊಂದು ತಬಲಾ ಬಾರಿಸೋ ರೂಢಿ ಇದ್ದು ಒಂದು ಶ್ರುತಿ ಮಾಡೋ ಜ್ಞಾನರೂ ಇರಬೇಕು. ಒಂದು ಯಾರು ತನಗೊಂಚೂರು ಕಲಿಸ್ಕೊಡು ಹೇಳಿಬಿಟ್ರೆ ಪ್ರಯೋಜನ ಆಗೋದಿಲ್ಲ. ಅವರು ಅಷ್ಟೇ ಆಸಕ್ತಿ. ನಾನು ನಾಳೆ ರೆಡಿ ಇದ್ದೆ. ಯಾರಾದ್ರು ಕಲಿಯೋರು ಬಂದರೆ ಅದ್ರ ಕಲಿಸ್ಕೊಡೋಕೆ ನಾಳೆ ನಾನು ರೆಡಿ ಇದ್ದೆ. ಬರುವರಿಲ್ಲ. ಮತ್ತು ಬರೀತನೇ ಒಂದು ಅಪವಾದ ಅವರು ಹೇಳ್ಕೊಡೋದಿಲ್ಲ, ಅದೆಲ್ಲ ಸುಳ್ಳು. ಅದು ಈ ಯಕ್ಷಗಾನ ಮೊದಲೇಗಾರಿಕೆ ಆಗಿರಲಿ ಅಥವಾ ತಮಗೆ ಅವ್ರ ಮೊದಲೇನು ಒಳ್ಳೇದು ಮಾಡ್ಕೊಳತ್ರು, ನಮ್ಮ ಮೊದಲೇನು, ಅದೆಲ್ಲ ಸುಳ್ಳು. ಮೊದಲೇಗಾರನಿಗೆ ಚರ್ಮದ್ದು 4 ದಿವಸ ಸರಿ ಇರ್ತದೆ, 5ನೇ ದಿವಸ ಅದ್ರ ಸ್ವರ ಚೇಂಜ್ ಆಗ್ತದೆ. ಅದನ್ನು ಸರಿ ಮಾಡ್ಕೊಳ್ಳುವಷ್ಟು ಮೊದಲೇಗಾರನಿಗೆ ಗೊತ್ತಿರಬೇಕು. ಅದ್ರ ಗೊತ್ತಿದ್ದರೆ ಮಾತ್ರ ಮೊದಲೇ ಬಾರಿಸಿದ್ರೆ ಚಲೋ. ನಾವು ಮಾಡಿಕೊಟ್ಟರೆ ನೋಡ್ರಿ, ಇದು ಏನು ಚಲೋ ಗುಂಪು ಇದ್ರೆ ಚಾಪಿಲ್ಲ, ಚಾಪ್ ಇದ್ರೆ ಗುಂಪಿಲ್ಲ, ಏನು ಕಟ್ಟಿದ್ರೂ ಸರಿಯಾಗಿ ಮಾಡಲೇ ಇಲ್ಲ ಅವರು ಚಲೋ ಮಾಡ್ಕೊಳ್ತಾರೆ. ಅದೆಲ್ಲ ಸುಮ್ಮನೆ. ಮೊದಲೇಗಾರನಿಗೆ ಸ್ವಲ್ಪನಾರು ಜ್ಞಾನ ಇರಬೇಕು, ಅದ್ರ ಸರಿ ಮಾಡ್ಕೊಳ್ಳೋದು. ಅದಿದ್ರೆ ಮಾತ್ರ ಮೊದಲೇ ಸರಿ. ಚರ್ಮವನ್ನು ಬಳಸುವುದು ಕೂಡ ಒಂದು ಕಲೆ. ಯಾಕೆಂದರೆ ನಮ್ಮಲ್ಲಿ ಮದ್ದಲೆಯಲ್ಲಿ
ಅಥವಾ ಮದ್ದಲೆಗಾರರ ವಲಯದಲ್ಲಿ ಒಂದು ಮಾತಿದೆ, ಭಂಡಾರಿಗಳು ಬಾರಿಸಿದ ಹಾಗೆ ಅಂತ. ಆ ಚರ್ಮ ಏನಿದೆ ಅದನ್ನು ನಿಮಗೆ ಎಷ್ಟು ನಾಜೂಕಾಗಿ ಬಳಸ್ಲಿಕ್ಕೆ ಬರ್ತದೋ ಉಳಿದವರಿಗೆಲ್ಲ ಅಷ್ಟು ಪ್ರತಿಯೊಬ್ಬರಿಗೂ ಬರುವುದಿಲ್ಲ. ಕೆಲವರು ಅದರಲ್ಲಿ ಪರಿಣತರು ಇರಬಹುದು. ಹೇಳತ್ರು ಹಾಗೆ ಹೇಳತ್ರು, ಆದರೆ ಒಳ್ಳೊಳ್ಳೆ ನುಡಿಸುವರು ಈಗಲಂತೂ ಇದ್ದಾರೆ. ಹೌದು, ಈಗ ಒಳ್ಳೊಳ್ಳೆ ಚಂಡೆಗಾರರು ಮೊದಲೇಗಾರರು ಒಳ್ಳೊಳ್ಳೆಯವರು ಅವರೇ ಈಗಂತೂ. ನಮಗೆ ಮೊದಲು ಸುಮಾರಿಗೆ ಈಗ ನಮ್ಮ ತಂದೆಯವ್ರ ಕಾಲದಲ್ಲಿ ಒಳ್ಳೆಯದೇ ಮಾಡ್ತಿದ್ರು, ಆದರೂ ಎಲ್ಲಾದರೂ ಒಂದು ಚೂರು ಹೆಚ್ಚು ಕಡಿಮೆ ಆದರೂ ಜನರಿಗೆ ಗೊತ್ತಾಗೋದಿಲ್ಲಾಗಿತ್ತು. ಈಗ ನಿನ್ನೆ ನಿಮಗೆ ಉದಾಹರಣೆಗಂದ್ರೆ ಆ ಗುಡ್ಡೆ ದಿಂಬವ್ರ ಮಗ ಹಾಂ, ಆ ಹುಡುಗ ಅವ್ರ ತಂದೆಯವರು ಮೊದಲೇ ತಗೊಂಡು ಹೋಗಿ ಬಂದಾನೆ. ನಾ ಬೇಕಂತಲೇ ಕೇಳೋದು, ಕಪ್ಪೆರಡು ಹಾಕೊಂಡು ಅವನು ಮೊದಲೇ ಸೃಷ್ಟಿ ಮಾಡ್ಕೊಡ್ತಿದ್ದೆ. ಏರ ಇಳಿ ಅಂತ ಅಂದರೆ ಹೌದು, ಇಳಿ ಹೌದು, ಅಂದರೆ ಅಷ್ಟು ಸೂಕ್ಷ್ಮ ಅವ್ರು ಹೇಳಿ ಭಾಳ ಕಷ್ಟ ಇದೆ. ಮೊದಲೇ ಮಾಡಿಕೊಡೋದು ಅಷ್ಟೇ ಕಷ್ಟ ಇದೆ. ಭಾಳ ಕಷ್ಟ ಇದೆ ರೀ ಮೊದಲೇ, ಇದು ಭಾಳ ಕಷ್ಟ ಮೊದಲೇ ಕೆಲಸ ಮಾಡೋದು. ಶ್ರುತಿಗೆ ಸಂಬಂಧಪಟ್ಟದ್ದು ದಾವುಕಾಗಿ ಭಾಳ ಸೂಕ್ಷ್ಮ ಅದ, ಭಾಳ ಸೂಕ್ಷ್ಮ. ಈಗ ಮದ್ದಲೆಗೆ ಬೇಕಾದ ಚರ್ಮವನ್ನು ನೀವು ಸಂಗ್ರಹಿಸಿಕೊಳ್ತೀರಿ. ಸರಿ, ಅಂದರೆ ಪ್ರಧಾನವಾಗಿ ನಮ್ಮ ಭಾಷೆಯಲ್ಲಿ ಹೇಳುವುದಾದರೆ ಗಾಂಟಿ ಚರ್ಮ. ಸರಿ, ಹೌದು. ಆ ಗಾಂಟಿ ಚರ್ಮ ನಿಮ್ಮ ಕೈಗೆ ಬಂದು ಸೇರುವವರೆಗೆ ಯಾವ ರೀತಿಯಲ್ಲಿ ಇರ್ತದೆ? ಅದು ನಿಮ್ಮ ಕೈಗೆ ಬಂದು ಸೇರಿದ ಮೇಲೆ ಅದಕ್ಕೆ ಯಾವ್ಯಾವ ರೀತಿಯ ನೀವು ಹದ ಹಾಕುವುದೋ, ಅದನ್ನು ಕತ್ತರಿಸಿಕೊಳ್ಳುವುದೋ, ಇವುಗಳನ್ನೆಲ್ಲ ಹೇಗೆ ಮಾಡಿ ಆ ನಂತರದಲ್ಲಿ ಈ ಮುಚ್ಚಿಗೆಯ ಪರಿಸ್ಥಿತಿಗೆ ಬರುವವರೆಗಿನ ವಿವರಣೆಯನ್ನು ಕೇಳಬಹುದಾ? ಹೌದು, ಅಂದರೆ ಅದು ಏನು ಕೇಳಿದ್ರೆ, ಈಗ ಮೊದಲು ಇಲ್ಲಿ ನಮ್ಮ ಕಡೆಗೆಲ್ಲ ಹೇಗಿತ್ತು ಅಂದರೆ, ಒಂದು ಚರ್ಮ ಅವರೇ ಸುಲೋದು. ನಿಜವಾಗಿ ಅದಕ್ಕೆ ಚಮಗಾರ ಅಂದರೆ ಕೊರರು ಚಮಗಾರರೆಲ್ಲ ಒಂದೇ ಇರ್ಬೋದು ಹೆಚ್ಚಾಗಿ. ಅವರು ಅದನ್ನಷ್ಟೇ ಕ್ಲೀನ್ ಮಾಡಿ ಒಂದು ಚಾಕುವರೆಗೂ ಆ ಚರ್ಮಕ್ಕೆ ತಾಗದೇ ಇದ್ದ ರೀತಿಯಲ್ಲಿ ಸುಲಿದು ಅವರವ್ರ ಮನೆ ಹತ್ತಿರ ಅವರು ಅದನ್ನು ಒಣಗಿಸ್ಕೊಂಡು, ಈಗ ನಾವು ಹಾಸಿಗೆಯನ್ನು ಹೇಗೆ ರೌಂಡ್ ಮಾಡಿ ಸುತ್ತಿ ಇಡ್ತಾರೆ ನೋಡಿ, ಈ ಒಂದು ಅದೇ ಥರ ಮಾಡಿ ತಲೆ ಮೇಲೆ ಇಟ್ಕೊಂಡು ಬರ್ತಿದ್ರು. ಅವಾಗ ನಮಗೆ ಅದಕ್ಕೆ ಏನು ಮಾಡೋ ಕೆಲಸ ಇರುವುದಿಲ್ಲಾಗಿತ್ತು. ಅಂದರೆ ನಮಗೆ ಯಾವ ಜಾಗದಲ್ಲಿ ಅದು ಒಳ್ಳೆಯದು ಬರ್ತದೆ ಆ ಜಾಗದಲ್ಲಿ ಅದನ್ನು ಪೀಸ್ ಮಾಡಿಬಿಡ್ತೀವಿ ಮೊದಲು. ಈಗ ಹಾಗಿಲ್ಲ. ಈಗ ನಾವು ಎಲ್ಲಿಂದ ತರುವುದು ಅಂದರೆ ಯಾರಿಗೂ ದಮ್ಮಯ್ಯ ಹಾಕಿ ತರಿಸ್ಕೊಳ್ಬೇಕು ಅಥವಾ ನಾವು ಹೋಗಬೇಕು. ಅವಾಗ ಅವ್ರು ಏನು ಮಾಡ್ತಾರೆ, ಅದನ್ನು ಹಸಿ ಇದ್ದವಾಗ ಎಳೆದು ಅದರ ಒಣಗಿಸ್ತಾರೆ ಅವರು. ಅಂದರೆ ಈಗ ನಿಮಗೆ ತೋರಿಸ್ಲಿಕ್ಕೂ ನನ್ನ ಹತ್ರ ಯಾವುದೂ ಇಲ್ಲ. ಅದಕ್ಕೆ ಒಂದೊಂದು ಇಷ್ಟಿಷ್ಟು ಉದ್ದದ್ದು ಒಂದೊಂದು ಗುಟ್ಟ ಮಾಡ್ಕೊಂಡು ಅದನ್ನು ಕಣ್ಣು ಮಾಡಿ ಎಳೆದು ಗುಟ್ಟ ಹೊಡೋದು. ಅದು ನೋಡಿದ ಕೂಡಲೇ ಗೊತ್ತಾಗ್ತದೆ ಇಂಥದ್ದೇ ಚರ್ಮ ಸುಮಾರು ಅಂದಾಜು. ಅದನ್ನು ತಗೊಂಡು ಬಂದು ಅವರು ಒಣಗಿದ ಮೇಲೆ ಅವ್ರು ಏನು ಮಾಡ್ತಾರೋ, ನಾವು ಇಲ್ಲಿಗೆ ತರಬೇಕಲ್ಲ, ಅದು ಪ್ಯಾಕ್ ಮಾಡಿ ಬರಬೇಕು. ಅದು ಇಲ್ಲಿ ತರಬೇಕಾದ್ರೆ ಅವರು ಬಟ್ಟೆ ಮಡ್ಚಿದಾಗೆ ಮಡ್ಚ್ಕೊಂಡು ಬರೋದು, ಸಣ್ಣ ಪೀಸ್ ಮಾಡಿ ಬಟ್ಟೆ ಯಾವ ಥರ ಮಡ್ಚ್ಕೊಂಡು ಬರ್ತಾರೆ ಅದೇ ಥರ ಮಡ್ಚ್ಕೊಂಡು ಬರೋದು. ನಾವು ಇಲ್ಲಿ ಬಂದ ಮೇಲೆ ಅದರ ಏನು ದಪ್ಪ ತೆಳ್ಳಗೆ ಏನು ಇರ್ತದೆ ಅದನ್ನು ನೋಡಿ ನಾವು ಹದ ಹಾಕೊಳ್ಬೇಕು. ಯಾವುದಕ್ಕೆ ಇದಕ್ಕೆ ಮಾತ್ರ, ಜೀವಗಳ ತೊಂಡೆಗೆ ಮಾತ್ರ. ಇದು ಸ್ವಲ್ಪ ದಪ್ಪ ಇದ್ದರೆ ಬರುವುದಿಲ್ಲ. ಅದನ್ನು ನಾವು ಒಂದು ಇಡೀ ದಿವಸ ನೆನೆಸಬೇಕು ನೀರಲ್ಲಿ. ನೆನೆಸು ಅಂದರೆ ಅದು ಹಸಿ ಇದ್ದವಾಗ ಎಷ್ಟು ಮೆತ್ತಗಿರ್ತದೆ ಆ ಚರ್ಮ, ಸುಲಿಯುವಾಗ ಎಷ್ಟು ಅದೇ ಥರ ಮಾಡಿಕೊಂಡು ಕೊನೆಗೆ ಅದಕ್ಕೆ ಸುಣ್ಣ ಹಚ್ಚಬೇಕು. ಸುಣ್ಣ ಒಳಗಡೆ ಹಚ್ಚಬೇಕು. ಅದು ಹಸಿ ಚರ್ಮ ಸೋಲದ್ದಾಗದ್ದಂಗೆ ತಂದು ಕೊಟ್ಟರೆ ಮಾರೋ ದಿವಸ ಅದು ನಾವು ಸುಣ್ಣ ಹಚ್ಚಿದ ಮೇಲೆ ಅದು ಅದ್ರ ಕೂದಲೆಲ್ಲ ಅದ್ರ ಏನು ರೊಣೆ ಎಲ್ಲ ಇರ್ತದೆ ಬಿಟ್ಟು ಹೋಗ್ಬಿಡ್ತದೆ. ಈ ಒಣಗದ ಚರ್ಮ ನಾವು ತಂದು ಕೊಟ್ಟು ಮತ್ತೆ ಅದನ್ನು ಹಸಿ ಮಾಡಿ ಅದು ಸುಣ್ಣದಲ್ಲಿ 3-4 ದಿವಸ ಬೇಕು. ಅದನ್ನು ಸುಣ್ಣದಲ್ಲಿ ಹಾಕಿ ನೆನೆಸಿಡಬೇಕು. ಕೊನೆಗೆ ನಾವೇ ಅದ್ರದ್ದು ಚಾಕುಲಿ ಚರ್ಮ ರೊಣೆ ಎಲ್ಲ ತೆಗಿಬೇಕು. ಅದು ಸ್ವಲ್ಪ ಬೆಳ್ಳಗಾಗ್ತದೆ. ಆ ಚರ್ಮ ನಾವು ಈ ಜೀವಗಳ ತುಂಡಿಗೆ ಉಪಯೋಗಿಸೋದು. ಭಾಳ ಶ್ರಮ ಅದೇ ಅದು. ಅದಕ್ಕೆ ವಾಸನೆ ಬರ್ತದೆ. ಹೆಚ್ಚಾಗಿ ಯಾರು ನಿಮ್ಮಂಥವರು ಕೆಲಸ ಮಾಡಬೇಕಾದ್ರೆ ಬಂದುಬಿಡ್ತರು, ಎಲ್ಲ ದೂರ ಇರ್ರಿ ವಾಸನೆ ಬರ್ತದೆ. ಇದು ಈಗ ಮೊನ್ನೆ ಹಾಗೆ ಆಯಿತು. 1-2 ಚರ್ಮ ಒಬ್ಬರು ತಂದು ಕೊಟ್ಟಿದ್ರು. ಅದು ಮಂಗಲ್ನವರು ಕರೆದು ನೋಡು ಒಂಚೂರು ತಂದು ಕೊಟ್ಟಿದ್ರು. ನಾನು ಮಾಡ್ತಾಯಿದ್ದೆ. ಅವ್ರು ಏನೋ 1-2-3 ಜನ ಹೀಗೆ ನೀವು ಬಂದಾಗೆ ಬಂದುಬಿಟ್ಟವ್ರೆ. ನನಗೆ ಬೇಜಾರು, ಕೈ ರಾಡಿ ಹೀಗೆಲ್ಲ ಆಗ್ತದೆ. ಭಾಳ ಕಷ್ಟದ ಕೆಲಸ, ಭಾಳ ಕಷ್ಟದ ಕೆಲಸ. ನಾವು ಪ್ರೀತಿಯಿಂದ ಮಾಡೋದು ಅದು. ಇದ್ರ ಬಗ್ಗೆ ನಿಜವಾಗಿ ಹೇಳಬೇಕು ಅಂದರೆ ಭಾಳ ಅದೇ. ಮೊದಲೇ ಒಂದು ಕರ್ಣ ಹಾಕೋದ್ರಿಂದ ಹಿಡಿದು ಭಾಳ ಸೂಕ್ಷ್ಮದ್ದೇ. ಅದ್ರ ಬಗ್ಗೆ ಇದು ಇಲ್ಲವೇ ಇಲ್ಲ.
ಭಾಳ ಚೂರು ಅದೇ ಒಂದು ಒತ್ತನಿಂದ ಹಿಡಿದು ಬಂತು. ಮಂಜುನಾಥ್ ಭಂಡಾರಿ ಅವರೇ, ನಿಮ್ಮ ಮದ್ದಲೆಗಾರಿಕೆ ಮತ್ತು ಈ ಮದ್ದಲೆ ಕಸುಬಿನ ಬಗ್ಗೆ ಇಷ್ಟೊತ್ತು ನಮ್ಮ ಜೊತೆ ತಮ್ಮ ಮಾಹಿತಿಯನ್ನು ಹಂಚಿಕೊಂಡ್ರಿ. ನಿಮ್ಮ ಈ ಮದ್ದಲೆಗಾರಿಕೆ ಇರಲಿ ಅಥವಾ ಈ ಕಸುಬಿರಲಿ ಇನ್ನೂ ಅನೇಕ ವರ್ಷಗಳ ಕಾಲ ಮುಂದುವರಿಯಲಿ. ಇಂತಹ ನೂರಾರು ಮದ್ದಲೆಗಳನ್ನು ಮಾಡುವಂತಹ ಶಕ್ತಿಯನ್ನು, ಆರೋಗ್ಯವನ್ನು ಆ ಭಗವಂತ ನಿಮಗೆ ಕೊಡಲಿ ಅಂಥೇಳಿ ಪ್ರಾರ್ಥಿಸಿ ನಮ್ಮ ಈ ಶ್ರೀಪ್ರಭಾ ವಾಹಿನಿಯೊಂದಿಗೆ ನಡೆಸಿದ ನಿಮ್ಮ ಮಾತುಕತೆಗೆ ನಮ್ಮ ಧನ್ಯವಾದಗಳನ್ನು ಅರ್ಪಣೆ ಮಾಡ್ತಿದ್ದೇವೆ. ನಮಸ್ಕಾರ. ಪ್ರಭಾಕರ್ ಭಂಡಾರಿ ಅವರಿಗೆ ನಮಸ್ಕಾರ. ನಮಸ್ಕಾರ. ನೀವು ಯಕ್ಷಗಾನದ ಹಿರಿಯ ಮದ್ದಲೆ ವಾದಕರು, ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು, ಈಗ ವಯೋವೃದ್ಧರಾಗಿದ್ದೀರಿ. ಹೇಗಿದೆ ನಿಮ್ಮ ಆರೋಗ್ಯ ಎಲ್ಲ? ಆರೋಗ್ಯ ಅಂದರೆ ಕೂತಲೇ ತಿರುಗಾಡ್ಲಿಕ್ಕೆ ಆಗೋದಿಲ್ಲ. ಸಂಡಸ್ಗೆ ಹೋಗೋದೇ, ಸ್ನಾನಕ್ಕೆ ಹೋಗೋದಾರಿ, ಕೈ ಹಿಡ್ಕೊಂಡು ಕರ್ಕೊಂಡು ಹೋಗೋದೇ. ನಾನು ಒಬ್ಬನೇ ನಡೆದು ಬರ್ಲಿಕ್ಕೆ ಆಗೋದಿಲ್ಲ, ಕಷ್ಟ ಆಗೋದು. ಈಗ ನಿಮ್ಮ ಮಗನವರಾದಂತಹ ಮಂಜುನಾಥ್ ಭಂಡಾರಿಯವರ ವಿಡಿಯೋವನ್ನು ತೆಕ್ಕೊಂಡಿದ್ದೇವೆ ನಾವು. ಹೌದು. ನಿಮ್ಮ ಪರಂಪರೆಯಿಂದ ಬಂದಂತಹ ಈ ಮದ್ದಲೆ ಕಟ್ಟುವಿಕೆ ಏನಿದೆಯಲ್ಲ, ಅದ್ರ ಬಗ್ಗೆ ವಿಡಿಯೋವನ್ನು ನಾವು ಮಾಡ್ಕೊಂಡಿದ್ದೇವೆ ನಮ್ಮ ಶ್ರೀಪ್ರಭಾ ಚಾನಲಿಂದ. ಹೌದು. ನಿಮ್ಮ ಮಗನ ಕಸುಬುದಾರಿಕೆಯ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತದೆ? ಅದು ಹೇಳಿದ್ರೆ ಮಗಾಡು ಹೋಗ್ಲಿಕ್ಕಂಗೆ ಆಗೋದು ಹೊರತು ಮತ್ತೆ ಈಗ ಮತ್ತೆ ಆ ನಮ್ಮನೆ ಕೆಲಸ ಮಾಡೋರು ಯಾರಿಲ್ಲ. ಯಾರಿಲ್ಲ. ಕರ್ಕಿಯ ಪರಂಪರೆ ಕೆಲಸ ಏನಿದೆ ಅದು ಎಲ್ಲರೂ ಮೆಚ್ಚುವ ಕೆಲಸ. ಹಾಗೆ ನೀವು ಮಗನ ಕಸುಬನ್ನು ಮೆಚ್ಚಿಕೊಳ್ತೀರಿ. ನಿಜವಾಗಿ ಅಭಿಮಾನ ಪಡ್ಬೋದಂಥ ವಿಷಯ. ನಿಮಗೆ ದೇವರು ಹೀಗೆ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ನಾವು ಪ್ರಾರ್ಥನೆ ಮಾಡ್ತೇವೆ.